ಗಜವದನ ಹೇ ರಂಭ ವಿಜಯಧ್ವಜ ಶತರ ವಿಗಂಧ ಗಜವದನ ಹೇ ರಂಭ ವಿಜಯಧ್ವಜ ಶತರ ವಿಗಂಧ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದಯರಾಕಾಂತ ಗಜವದನ ಹೇ ರಂಭ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಬಲವಾಗಿತ್ತು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ. ಇಂದು ಬೆಳಿಗ್ಗೆ ನಮ್ಮ ರಾಜಕುಮಾರ ಕುದುರೆಯನ್ನೇರಿ ಅರಮನೆಯಿಂದ ಹೊರಟವನು ಕಾಣೆಯಾಗಿದ್ದಾನೆ. ನಿನ್ನೆ ಬೆಳಿಗ್ಗೆ ನಮ್ಮ ರಾಜಕುಮಾರ ಕುದುರೆಯನ್ನೇರಿ ಅರಮನೆಯಿಂದ ಹೊರಟವನು ಕಾಣೆಯಾಗಿದ್ದಾನೆ. ನಮ್ಮ ಮಹಾರಾಜ ಮಹಾರಾಣಿಯರು ಊಟ ತಿಂಡಿ ಬಿಟ್ಟು ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ. ನಮ್ಮ ರಾಜಕುಮಾರನ್ನು ಹುಡುಕಿ ಕೊಟ್ಟವರಿಗೆ 10,000 ಬಹುಮಾನವಿದೆ. ಕೇಳಿರಿ 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 ತರಾ ತರಾ ತರಾರರಾರರ ತರಾ ತರಾ ತರಾರರಾರರ ತರಾ ತರಾ ತರಾರರಾರರ ತರಾ ತರಾ ತರಾರರಾರರ ಲಲ್ಲಲ್ಲಲ್ಲಲ್ಲಲ್ಲ 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 ಲಲ್ಲಲ್ಲಲ್ಲಲ್ಲಲ್ಲ. ರಾಜಕುಮಾರ ಕಳೆದು ಹೋಗಿದ್ದಾನೆ. ಹುಡುಕಿ ಕೊಟ್ಟವರಿಗೆ 10,000. ಎಷ್ಟು? 10,000. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 10,000. ನನಗಾದ್ರೂ ಸಿಕ್ಕಿದ್ರೆ ಅಬ್ಬಾ, ನನಗಾದ್ರೂ ಸಿಕ್ಕಿದ್ರೆ. ಆದ್ರೆ ಅವನು ಹುಡುಕುವುದು ಹೇಗೆ? ಮತ್ತೆ ರಾಜಕುಮಾರ ಅಂತ ಕೇಳಿದ್ದೆ ಹೊರತು ಒಂದ್ಸಲ ಅದ್ರ ಕಣ್ಣಲ್ಲಿ ಕಂಡದುಂಟೆ. ಅವ ಎದುರೇ ಸಿಕ್ಕಿದ್ರು ಅವ ರಾಜ್ಕುಮಾರ್ ಅಂತ ನಂಗೆ ತಿಳಿಲಿಕ್ಕಿಲ್ಲ. ಒಂದ್ ವೇಳೆ ತಿಳಿಯುವಂತಿದ್ರೆ ಅಬ್ಬಾ, 10,000 ಸಿಕ್ಕಿ ನನ್ನ ಮನೆಗೆ ಚಿನ್ನದ ಹುಲ್ಲನ್ನು ಹೊರಿಸುತ್ತಿದ್ದೆ. ಮತ್ತೆ ಗೊತ್ತಾ, ಮನೆಗೆ ಚಿನ್ನದ ಮೆಟ್ಟಿಲಿರಿಸುತ್ತಿದ್ದೆ. ಮಗಳ ಕಾಲಿಗೆ ಚಿನ್ನದ ಮೆಟ್ಟು. ಮತ್ತೆ ಗೊತ್ತಾ, ನಂಗೆ ನನ್ನ ತಲೆಗೆ ಚಿನ್ನದ ರುಮಾಲು. ಲಲ್ಲಲ್ಲಲ್ಲಲ್ಲಲ್ಲ 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 ತಿರುಗಾ ಲಲ್ಲಲ್ಲ ಲಲ್ಲಲ್ಲಲ್ಲಲ್ಲಲ್ಲ ತಿರುಗಾ ಮುರುಘ ರಾಜ್ಯದಲ್ಲಿ ಲಲ್ಲಲ್ಲಲ್ಲಲ್ಲಲ್ಲ ಮುರುಘ ತಿರುಗ ರಾಜನ ಲಲ್ಲಲ್ಲಲ್ಲಲ್ಲಲ್ಲ ತಿರುಗಾ ಮುರುಘ ರಾಜ್ಯದಲ್ಲಿ ಮುರುಘ ತಿರುಗ ರಾಜನ ತಂಗುರವನ್ನು ರೈತನೊಬ್ಬ ಕೇಳಿ ನಿಂತನೆ ತಂಗುರವನ್ನು ರೈತನೊಬ್ಬ ಕೇಳಿ
ಎಲ್ಲಿದ್ದಾನೇನೋ? 10,000 ಎಲ್ಲುಂಟೋ ಏನೋ? ಊರಿಂದ ಮುಂಚೆ ಕಲಿಸ್ಕೊಂಡು ಮಡಿಕೆಯನ್ನು ಕಳೆದುಕೊಂಡಲ್ಲ, ಈಗ 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 ಸಂತೆಯಲ್ಲಿ ಕೊಂಡದು ಓಷ್ಟಪ್ಪ ದುಡ್ಡು ಕೊಟ್ಟು ದಂಡ ಆಯ್ತು. ಇದ್ದಕ್ಕಿದ್ದಂತೆ 10,000 ಹೊನ್ನಿನ ಡಂಗುರವನ್ನು ಕೇಳಿ ನಮ್ಮನ್ನು ಸಸಾರ ಮಾಡುವುದಾ? ನಮ್ಮನ್ನು ಸಸಾರ ಮಾಡುವುದಾ? ದೂರು ಕೊಡಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಂತೀರಿ? ಎಲ್ಲಿಗೆ ಹೋಗ್ಬೇಕು? ರಾಜಧಾನಿಗೆ ಹೋದರೆ ನಮ್ಮಂತವರನ್ನು ಮೋಸುವವರು ಯಾರು? ರಾಜಕುಮಾರ ಕಳೆದು ಹೋದಲಾಗಾಯ್ತು. ಅಲ್ಲಿ ಯಾರು ಹೋದರೂ ದೂರು ಕೇಳುವವರಿಲ್ಲಂತೆ. ದೂರು ಕೇಳುವವರಿಲ್ಲಂತೆ. ನಾನಂತೂ ಆ ರೈತನ ಮನೆಗೆ ಹೋಗುವುದೇ ಇಲ್ಲ. ಇನ್ನು ಸತ್ತರೂ ಇದ್ದರೂ ಇದೇ ನನ್ನ ಮನೆ, ಮಾಡಿಕೆ ಮನೆ. ಯಾರನ್ನು ಹೆಚ್ಚು ಹಚ್ಚಿಕೊಳ್ಳದೆ ನನ್ನಷ್ಟಕ್ಕೆ ನಾನು ಸ್ವಸ್ಥವಾಗಿ ಬದುಕುತ್ತೇನೆ. ಯಾರೋ ಬರುತ್ತಿದ್ದಾರೆ. ಅಯ್ಯೋ ಕಂಗಾಲಾಗಿ ಓಡಿ ಬರುತ್ತಿದ್ದಾರೆ. ಗಿಲಟು ಗಿಲಟು ತಿಪ್ಪೆಯಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ, ಗಿಲಟು ತಪ್ಪೆಯಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ, ಹೊಂಡಗರಟೆ ಹೊಂಡದಲ್ಲಿ ಕೊಳಕು ನಾರೋ ಜಾಗದಿಂದ, ಹೊಂಡಗರಟೆ ಹೊಂಡದಲ್ಲಿ ಕೊಳಕು ನಾರೋ ಜಾಗದಿಂದ, ಸೊಟ್ಟ ಕಾಲು ಉದ್ದ ಮೂತಿ ಸೊಳ್ಳೆ ಬಂದಿತು, ಸೊಟ್ಟ ಕಾಲು ಉದ್ದ ಮೂತಿ ಸೊಳ್ಳೆ ಬಂದಿತು, ನಮ್ಮ ಸೊಳ್ಳೆ ಬಂದಿತು. ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ತಟ್ಟೆಯಲ್ಲಿ ತೊಟ್ಟಿಯಲ್ಲಿ, ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ತಟ್ಟೆಯಲ್ಲಿ ತೊಟ್ಟಿಯಲ್ಲಿ, ಸೊಂಟಿ ಮೋತಿ ಸೊಟ್ಟ ಸೊಳ್ಳೆ ಕೊಯ್ ಎಂದಿತು, ಸೊಂಟಿ ಮೋತಿ ಸೊಟ್ಟ ಸೊಳ್ಳೆ ಕೊಯ್ ಎಂದಿತು, ಸೊಳ್ಳೆ ಕೊಯ್ ಎಂದಿತು. ಹಂದಿ ಜ್ವರ ಹಕ್ಕಿ ಜ್ವರ ಇಲಿ ಜ್ವರ ಮಂಕಿ ಜ್ವರ, ಹಂದಿ ಜ್ವರ ಹಕ್ಕಿ ಜ್ವರ ಇಲಿ ಜ್ವರ ಮಂಕಿ ಜ್ವರ, ಅಡ್ಡದಿಟ್ಟಿ ಓಡಿ ಬಂದು ಕಾಯಿಲೆ ಕೊಟ್ಟಿತು, ಅಡ್ಡದಿಟ್ಟಿ ಓಡಿ ಬಂದು ಕಾಯಿಲೆ ಕೊಟ್ಟಿತು, ಸೊಳ್ಳೆ ಕಾಯಿಲೆ ಕೊಟ್ಟಿತು. ಸಾಕು ಸಾಕು ಸಾಕು, ನಿನ್ನ ರಾಗ ನಿಲ್ಲಿಸು. ಯಾಕೆ ಹಾಗೆ ಸ್ಕ್ರೂ ಬಿದ್ದವರ ಹಾಗೆ ಗರಗರ ತಿರುಗುತ್ತಿ? ನನಗೆ ನಿಲ್ಲಲಿಕ್ಕೂ ಆಗದಷ್ಟು ಆಯಾಸವಾಗಿದೆ. ಏನು ನಿನಗೆ ಹೀಗೆ ನಿಲ್ಲಲಿಕ್ಕೂ ಆಗದಷ್ಟು ಆದದ್ದೇನೋ? ಅದಾಯ್ತಲ್ಲ, ಮುಂದೆ ಹೇಳು. ಕೇಳಿ ಸ್ವಾಮಿ, ಎಷ್ಟು ಕಾಲದಿಂದ ನಾನು ಜನರನ್ನು ಹಾಡಿ ಹಾಡಿ ಮಲಗಿಸಿದೆ. ಈ ಭೂಮಿ ಹುಟ್ಟಿದಾಗಿನಿಂದಲೂ ಇರಬಹುದೋ ಏನೋ. ಏನೇನು ಭೂಮಿಯ? ಭೂಮಿ ಹುಟ್ಟಿದ್ದು ಯಾವಾಗ? ಹಾ, ನನಗೆ ತಿಳಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಿ ಏನು? ಹೌದೇ ಎನ್ನಿ, ಹುಟ್ಟಿದಾಗಿನಿಂದಲೂ ಇರಬಹುದೇ ಎನ್ನಿ. ಹೌದೌದು. ನಮ್ಮಂತವ್ರನ್ನೆಲ್ಲ ಯಾರ್ ಸ್ವಾಮಿ ಲೆಕ್ಕಕ್ಕಿಡ್ತಾರೆ?
ಮುತ್ತಿಟ್ಟೆ. ಸಾಜ ಸಾಜ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗಾದ್ರೂ ತಿಳಿತು, ಆ ಹೆಂಗಸಿಗೆ ತಿಳಿಲೇ ಇಲ್ಲ, ಆ ಮಗುವಿಗೂ ತಿಳಿಲಿಲ್ಲ. ಚಟಾರೆಂದು ಕಿರಿಚಿತು, ಆಕಾಶ ತಲೆ ಮೇಲೆ ಬಿದ್ದ ಹಾಗೆ. ಹೌದೌದು, ಆಕಾಶ ತಲೆ ಮೇಲೆ ಬಿದ್ದ ಹಾಗೆ. ನಾನಂತದ್ದೇನ್ ಮಾಡ್ದೆ? ಹೌದೌದು, ನೀನ್ ಅಂತದೇನು ಮಾಡಿಲ್ಲ ಬಿಡು. ತಾಯಿ ತಾಟಕಿ ಮಗುವನ್ನೆತ್ತಿ ನೋಡಿದಳು. ಅಯ್ಯೋ, ಸೊಳ್ಳೆ ಕಡಿದಿದೆ, ಎಷ್ಟು ಕೆಂಪಾಗಿದೆ ಎಂದು ಸುತ್ತ ಕೊನ್ನರಿಸಿ ನೋಡಿದಳು. ನಾನು ಹಾಡುದ್ರಲ್ಲೇ ನಿನ್ನನಾಗಿದ್ದೆ. ತಾಯಿ ನನ್ನನ್ನು ನೋಡಿದಳು, ಎರಡೂ ಕೈ ಎತ್ತಿಕೊಂಡು ಬಂದಳು. ಹೌದೌದು, ಎರಡೂ ಕೈ ಎತ್ತಿಕೊಂಡು ಬಂದಳು. ಪಾಪ ಪಾಪ. ನಾನು ಹೀಗೆ ಹಾರಿ, ಹಾಗೆ ಹಾರಿ, ಹಾಗೆ ಹಾರಿ, ಹೀಗೆ ಹಾರಿ, ಹಾರಿ 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 ತಪ್ಪಿಸಿಕೊಂಡು ಬಂದೆ. ನನ್ನ ಗಂಟಲು ಆರಿ ಬಸ ಎಂಬ ಜಾತಿ ಇಲ್ಲ ಸ್ವಾಮಿ. ನನ್ನ ಸೇವೆಯೆಲ್ಲ ನೀರು ಪಾಲಾಯಿತು. ಹೋಗಿ ರಾಜನನ್ನು ನೋಡುವನೆಂದರೆ ಆತ ರಾಜಕುಮಾರ ಕಳೆದು ಹೋದ ದುಃಖದಲ್ಲಿದ್ದಾನಂತೆ. ತಂಬುರ ಕೇಳಿಸಿತು, ಆದರೂ ಹೋದೆ. ಕಾಸಿನ ಪ್ರಯೋಜನವಾಗಲಿಲ್ಲ. ಪಾಪ ಪಾಪ. ನಿನ್ನ ಕಥೆ ಕೇಳುತ್ತಿದ್ದರೆ ನನ್ನ ಕಣ್ಣಲ್ಲೇ ನೀರು ಬರುತ್ತಿದೆ. ಸೊಳ್ಳೆ, ಮೂಗಿನ ಕೊಳ್ಳೆ, ಬಾ ನಮ್ಮ ಮನೆಗೆ, ಸ್ವಲ್ಪ ಸುಧಾರಿಸಿಕೊ, ಮತ್ತೆ ನೋಡೋಣ. ಕಾದು ಇಲ್ಲಿಯೇ ಕುಳಿತು ಆ ರಾಜಕುಮಾರ ಈ ದಾರಿಯಲ್ಲಿ ಹೋಗುವಾಗ ಹಪ್ಪೆಂದು ಹಿಡಿಯುವೆ. ಹೌದೌದು, ಹಪ್ಪೆಂದು ಹಿಡಿಯುವೆ. ಈ ನಾಮನ್ನು ನಾನೊಬ್ಬನೇ ಪಡೆದುಕೊಳ್ಳುತ್ತೇನೆ. ಯಾರೂ ಬೇಡ, ಸ್ವಸ್ಥವೊಬ್ಬನೇ ಕುಳಿತು ಏಕಾಂತವನ್ನು ಅನುಭವಿಸಬೇಕೆಂದರೆ ಗಂಟು ಬಿತ್ತಲ್ಲ ಇದೊಂದು. ಹೌದೌದು, ಗಂಟು ಬಿತ್ತಲ್ಲ ಇದೊಂದು. ಕುಂತ್ರೆ ನಿಂತ್ರೆ ಆಗ ಜ್ಞಾನ, ಜೀವಕ್ಕಿಲ್ಲಿ ಸಮಾಧಾನ. ಅವನೇ ನನ್ನ ಗೆಣಕಾರ, ಅವನೇ ನನ್ನ ಗೆಣಕಾರ. ಕುಂತ್ರೆ ನಿಂತ್ರೆ ಆಗ ಜ್ಞಾನ, ಜೀವಕ್ಕಿಲ್ಲಿ ಸಮಾಧಾನ. ಅವನೇ ನನ್ನ ಗೆಣಕಾರ, ಅವನೇ ನನ್ನ ಗೆಣಕಾರ. ಚಂದ್ರಲೋಕಕ್ಕಿಲ್ಲ ಕಂಡ್ರಿ, ಚಂದ್ರಲೋಕಕ್ಕಿಲ್ಲ ಕಂಡ್ರಿ, ಚಂದ್ರಲೋಕಕ್ಕಿಲ್ಲ ಕಂಡ್ರಿ, ಚಂದ್ರಲೋಕಕ್ಕಿಲ್ಲ ಕಂಡ್ರಿ, ಮೂರು ಲೋಕಕ್ಕಿಲ್ಲ ಕಂಡ್ರಿ, ನಂಗೂ ಆಗು ಮದುವೆ ಕಂಡ್ರಿ. ಅವನೇ ನನ್ನ ಗೆಣಕಾರ, ಅವನೇ ನನ್ನ ಗೆಣಕಾರ, ಗೆಣಕಾರ. ಮಗಳೇ ಮಗಳೇ, ಚೆಲ್ವಿ ಬಾ ಅಮ್ಮ. ಈ ಮಡಕೆಗಳನ್ನ ಒಳಗಿಡು. ಹಾ ಅಪ್ಪ, ಬಂದೆ. ಮತ್ತೆ 3 ಮಡಿಕೆ ತರ್ತಿ ಅಂತ ಹೋದಿ. ತಲೆಗೆ ಚಿನ್ನದ ರುಮಾಲು ಅಂತ ಕನಸು ಕಾಣ್ತಾ ಮಡಕೆ ಕಣ್ಕೊಂಡ ಸತ್ಯ ಹೇಳಿದರೆ ನನ್ನನ್ನು ದಡ್ಡೆಯನ್ನು ತಿಳಿದಿದ್ದಾವೆ ನನ್ನ ಮಗಳು. ಸದ್ಯಕ್ಕೆ 2 ಸಾಕ್ಬಿಡು. ಒಂದ್ರಲ್ಲಿ ಅನ್ನ ಮಾಡು, ಇನ್ನೊಂದ್ರಲ್ಲಿ ಹೆಜ್ಜೆಯನ್ನು ತುಂಬಿಸಿಡು. ಹೆಜ್ಜೆಯನ್ನು ಮುಗಿಸಿಕೊಂಡು ಕರಡಿಗೆ ನಡುವಾಗಿತ್ತು ಜೋಕೆ. ಸರಿ ಅಪ್ಪ. ಹಾ ಅಪ್ಪ ಅಪ್ಪ, ನಮ್ ಬೆಕ್ ಸಿಕ್ಕಿದೆ. ಇಲ್ವಲ್ಲ ಮಗಳೇ? ಮನೆ ಬಿಟ್ಟು 3 ದಿನ ಆಯ್ತು, ಇನ್ನೂ ಬಂದಿಲ್ಲ. ಮಗಳೇ ಮಗಳೇ, ಅದು ಎಲ್ಲಿ ಹೋಗ್ತದೆ? ಬರ್ತದೆ ಬಿಡು. ಅಪ್ಪ ಅಪ್ಪ, ಇಲ್ಲಿ ಇಲ್ಲಿ ಇಲ್ಲ, ಮತ್ತೆ ಮತ್ತೆ ಜಿರಳೆನೂ ಇಲ್ಲ. ಬಾಯಿ ಚಪ್ಪೆಗಟ್ಟಿದೆ. ಪೇಟೆ ಮನೆಗಳಿಗೆ ಹೋಗಿ ಬರುತ್ತೇನೆ ಅಂತ ಹೋಯ್ತು. ಯಾರಾದ್ರೂ ಹೊಡೆದು ಹಾಕಿರ್ಬಹುದೇ? ಅಥವಾ ಅಥವಾ ಪೇಟೆ ನೂಕುನುಗ್ಗಲಿನಲ್ಲಿ ಯಾರದ್ದಾದರೂ ಕಾಲಡಿ ಬಿದ್ದು? ಇಲ್ಲದೆ ಚಿಂತೆ, ಎಲ್ಲಿ ಹೋಗ್ತದೆ? ಬರ್ತದೆ ಬಿಡು, ಯೋಚಿಸ್ಬೇಡ. ಸರಿ ಅಪ್ಪ, ಬೆಕ್ಕೆಲ್ಲ ಹೋಯ್ತೇನು? ಅಯ್ಯೋ,
ಏನಾದ್ರೂ ಅದೃಷ್ಟ ಮೇಲೆ ಬಿದ್ದು ಆ ರಾಜಕುಮಾರ ನನಗೆ ಸಿಕ್ಕಿದಂತಾದರೆ, ಬಹುಮಾನ ನನಗೆ ಸಿಕ್ಕಿದಂತಾದರೆ ನಮ್ಮ ಚಲಿಯ ಮದುವೆಯನ್ನು ಕಡದೂಡಾಯಿಸುವುದೇ. ಪಾಪ ಪಾಪ ರಾಜಾರಾಣಿ ಅನ್ನ ನೀರು ಬಿಟ್ಟಿದ್ದಾರಂತೆ. ಹೌದೌದು, ಅನ್ನ ನೀರು ಬಿಟ್ಟಿದ್ದಾರಂತೆ. ಬಿಡಲಿ, ಹಾಗಾದ್ರೂ ಹೊಟ್ಟೆಗಾದ್ರೆ ಏನಾಗುತ್ತದೆ ಅಂತ ತಿಳಿತದೆ. ಪಾಪ ಪಾಪ, ಯಾರಿಗೆ ಆಗಲಿ ಹಾಗೆ. ಮತ್ತೆ ಅಯ್ಯೋ ಅಯ್ಯೋ, ಕಾಪಾಡಿ ಕಾಪಾಡಿ. ಯಾರು? ಯಾರದು? ಯಾರು ಕೂಗುತ್ತಿರುವುದು? ಓಹೋ, ನಮ್ಮರಾಯರು. ಸೊಳ್ಳೆ, ಮೂಗಿನ ಹೊಳ್ಳೆ, ನಿನ್ನ ಬಗೆನೊಬ್ಬ ಬಂದ ನೋಡು, ಏನು ಅಂತ ವಿಚಾರಿಸು. ಝುಯಿ, ಯಾರದು? ಝುಯಿ. ಯಾರೀನು? ಯಾಕ್ ಬಂದೆ? ನಾನು ನೊಣ, ಸಕ್ಕರೆ ಗುಣ. ಯಾಕೆ ಅಷ್ಟು ಹಚ್ಕೊಳ್ತಿ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳಿ ಏನ್ ಹೇಳಿ. ರಾಜಬೀದಿಯಲ್ಲಿ ತಿಂಡಿ ಅಂಗಡಿ ಉಂಟಲ್ಲ, ಉಂಟು. ಅಲ್ಲಿ ಮಕ್ಕಳು ತಿಂಡಿ ಕೊಡ್ತಾರಲ್ಲ. ಉಯ್, ಅಂಗಡಿಯವರು ಸಕ್ಕರೆ ಬೆರಕೆಯಲ್ಲಿ 4 ಹರಳು ಕಡಿಮೆ ಮಾಡಿದರೆ ಪಾಪದ ಮಕ್ಕಳಿಗೆ ತಿಳಿಯುತ್ತದೆಯೋ? ಅಯ್ಯಯ್ಯೋ, ಭಾಗವತರ ಹಾಗೆ ಉಯ್ ಗುಡದಿದ್ದರೆ ಇದರ ಗಾಡಿ ಮುಂದೆ ಹೋಗುವುದೇ ಇಲ್ಲ ಅನ್ಸುತ್ತದೆ. ಮಕ್ಕಳಿಗೇನು, ದೊಡ್ಡವರಿಗೆ ತಿಳಿಯುವುದಿಲ್ಲ. ಹಾಗಿರುವಾಗ ನಾನು ಅಲ್ಲಲ್ಲ, ನಮ್ಮಂತವ್ರು ಏನ್ ಮಾಡ್ಬೇಕಾಯ್ತು? ಶಬರಿಯಂತೆ ರುಚಿ ನೋಡ್ಬೇಕಾಯ್ತು. ದಿನ ಅದೇ ಕೆಲಸ ಅಂತ ತಿಂಡಿಗಳನ್ನ ಪರೀಕ್ಷೆ ಮಾಡಿ 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 ಒಟ್ಟಾರೆ ತಿಂಡಿ ಇನ್ಸ್ಪೆಕ್ಷನ್ ಕೆಲಸ ಹುಟ್ಟಿಂದನೇ ಬಂದ್ ಕೆಲ್ಸ. ಪೇಟು ಹಾಕಿದರು ಹೋಗದು. ಸರಿ, ಹಾಗೂ ಎನ್ನಿ. ಎಂತಿರುವಾಗ ನಾನು ಮತ್ತು ನನ್ನ ಬಳಗದವರು ನಮ್ರತೆಯಿಂದ ತಿಂಡಿ ಪರೀಕ್ಷೆ ಮಾಡುತ್ತಿರುವಾಗ ರಾಜಭಟರು ಬಂದರು. ಕೈ ಕಾಲು ಕೋಲು ಬೀಸಿದರು. ನನ್ನನ್ನು ನನ್ನ ಬಳಗವನ್ನು ಬಡಿದು ಓಡಿಸಿದರು. ನಾನೊಬ್ಬ ತಪ್ಪಿಸಿಕೊಂಡು ಓಡಿ ಬಂದೆ. ರಾಜಭಟರದ್ದು ತಪ್ಪು ತಪ್ಪು. ಯಾರಲ್ಲಿ ಹೇಳಿ ತಪ್ಪು ಅಂತ? ನಾನು ಸಣ್ಣವ, ಏಕಾಶಿತ್ ನೊಣ. ಸೀದಾ ಹೋಗಿ ರಾಜನೊಡನೆ ದೂರು ಕೊಡೇನು? ಆತ ರಾಜಕುಮಾರ ಕೊಳೆದೋದ ದುಃಖದಲ್ಲಿದ್ದಾನಂತೆ. ಮಾತನಾಡಿದರೆ ಸಿಟ್ಟಿನಿಂದ ಬಾಯಿ ಕಳೆದು ನನ್ನನ್ನೇ ನುಂಗಿ ಹಾಕಿದನೆ. ದೂರು ಕೊಡಲು ಹೋದವರಿಗೆಲ್ಲ ಚಾಟಿ ಏಟಂತೆ. ಹೌದೌದು, ಚಾಟಿ ಏಟಂತೆ. ನಾವು ನ್ಯಾಯಕ್ಕಾಗಿ ಕಾದು ಕುಳಿತಿದ್ದೇವೆ. ನೀನು ಬಾ, ಸಮಯ ನೋಡಿ ರಾಜನ ಬಳಿಗೆ ಹೋಗೋಣ. ಏನಾದರೂ ಮಾಡಿ ಆ ರಾಜಕುಮಾರನನ್ನ ನಾನೇ ಪತ್ತೆ ಮಾಡಿದರೆ ಏನಾದರೂ ಸಿಕ್ಕಿ. ಯಾರು? ಅಬ್ಬಬ್ಬಬ್ಬಬ್ಬಬ್ಬಾ, ಒಬ್ರು ಗಲಾಟೆ ಮುಗೀತು ಅನ್ನೋದ್ರಲ್ಲೇ ಇನ್ನೊಬ್ಬ ತಯಾರು. ಯಾರು ನೋಡೋ ಸೊಳ್ಳೆ? ಯಾರಿದು? ಓಡಿ 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 ಬಂದೆ. ಯಾರ್ ನೀನು? ಆಗಬೇಕು ಮಾರಿ ಶನಿ. ನೀನ್ ಯಾರಪ್ಪ? ಮೊದ್ಲದನ್ನ ಹೇಳು. ನಾನು ಜೀವ ನೀನು? ನಾನಾ?
ರಾಜಕುಮಾರ ಕಳೆದು ಹೋಗಿದ್ದಾನಲ್ಲ. ತಲೆಡಿ ತಿರುಗುತ್ತಿದೆ ಪಾಪದ್ದು. ಏನ್ ಕಷ್ಟವೋ ಏನೋ. ಕುಳಿತುಕೊಂಡು ಹೇಳಪ್ಪ ಇಲ್ಲಿ ಮರಿ. ನಾನು ರಾಣಿಯ ಮಂಚದ ಕೆಳಗೆ ಹೀಗೆ 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 ಪಾಪದವರಂತೆ ಕುಳಿತಿದ್ದೆ. ಬೆಪ್ಪಣ್ಣ, ಅಲ್ಲೇನು ಮಣ್ಣುಂಟೆ? ಬೆಕ್ಕು ಅಲ್ಲಿಗೆ ಬಂತು. ಅಬ್ಬಾ, ಆ ಬೂದು ಬಣ್ಣದ ಹಸಿರು ಕಣ್ಣಿನ ಕಂದು ಬಾಲದ ಎಣಿಸಿದರೆ ಮೈ ಜುಮ್ಮನ್ನುತ್ತದೆ. ನನ್ನನ್ನು ಕಂಡಂತೆ ಬಾಲ ನಿಮಿರಿ ನಾನಲ್ಲಿದ್ದ ಕೀಸಿದ್ದೆ ಅಲ್ಲವೇ. ಓಡಿ 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 ಇಲ್ಲೇ ನಿಂತದ್ದು. 4 ಹಗಲು 4 ರಾತ್ರಿ ಡಂಗೂರ ಕೇಳಿ ಕೇಳಿ ಕಿವಿ ಕೆಂಪು ಬಿದ್ದು ಹೋಗಿದೆ. ಹೌದೌದು, ಕಿವಿ ಕೆಂಪು ಬಿದ್ದು ಹೋಗಿದೆ. ಅಯ್ಯಯ್ಯೋ, ಈಗ ನೀವೇ ಹೇಳಿ, ಈಗೇನು ಒಳಗೆ ಸೇರಿಸುವುದೋ ಬೇಡವೋ? ಛೇ 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 ಛೇ, ಧರ್ಮ ಸಂಕಟದಲ್ಲಿ ಬಿದ್ದೇನಲ್ಲಪ್ಪ. ಇರಲಿ, ನಾನೇನು ನಿಶ್ಚಿಂತೆಯಿಂದ ಇರು, ಇಲ್ಲಿ ನಾವೆಲ್ಲ ಇದ್ದೇವೆ. ನಿಶ್ಚಿಂತೆ? ಇನ್ನು ಬರುವ ಜನ್ಮಕ್ಕೆ ಆ ಬೆಕ್ಕು ನನ್ನ ಹಿಂದೆ ಬರುತ್ತದೆ, ಖಂಡಿತ ಬರುತ್ತದೆ. ಬಂತು ಬಂತು ಬಂತು, ಬೆಕ್ಕು ಬಂತು. ಹೆದರಿಕೆಯಿಂದ ತಲೆ ಲೂಸ್ ಆಗಿದೆ ಪಾಪ. ಈಗ ಇಲಿಯನ್ನು ಒಳಗೆ ಕರೆದಿದ್ದರೆ ಕೊಂಡವರು ಏನಂದಾರು? ಇರಲಿ, ಬಾ ಬಾ ಬಾ, ಒಳಗೆ ಬಾ. ಹೇಗೋ ನಾವು ರಾಜನ ಬಳಿ ಹೋಗುವವರೇ, ನೀನು ಬಾ. ರಾಜನ ಹತ್ತಿರ ಏನಂತ? ಹೀಗೆ ಹೀಗೆ ಇಂತಿಂತಾಯ್ತು ಇಂತಿಂತಾಯ್ತು ಅಂತಂತಂತ. ಅಂದ್ರೆ 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 ನಾವು ಗೊತ್ತಿದ್ರೆ ನಿಮಗೆ ಹೇಳ್ತಪ್ಪ. ನೀನೇ ಹೇಳು, ದೂರು ಮಕ್ಕಳೇ. ಒಂದು ಸಲ ಸಲಾಗಿ. ಆಯ್ತು ಆಯ್ತು, ಎಲ್ಲವೋ ರಾಜನ್. ಸ್ವಸ್ಥವಾಗಿ ನಾನು ರಾಣಿಯ ಮಂಚದ ಕೆಳಗೆ ನನ್ನ ಬಿಡಾರದಲ್ಲಿ ವಾಸ ಮಾಡಿಕೊಂಡಿರುವ ಕಾಲದಲ್ಲಿ ಈ ಮಾರ್ಜಾಲ ಈ ಪದ ಜಾಸ್ತಿ ಆಗಿದ್ದಕ್ಕೆ ಈ 3 ಕಾಸಿನ ತಿರುಗಾಲು ತಿಪ್ಪೆಬೇಕು ನನ್ನನ್ನು ತಿನ್ನಲು ಬಂತು. ಇದು ನ್ಯಾಯವೇ? ಹೌದೌದು, ಇದು ನ್ಯಾಯವೇ. ಒಳ್ಳೆ ಲಾಯರ್ ಅಂತ ಮಾತಾಡ್ತೀಯಪ್ಪ. ನನ್ನ ದೂರನ್ನು ನೀನೇ ಒಕ್ಕಣೆ ಮಾಡಿ ಹೇಳಿಕೊಡು. ರಾಜಧಾನಿಗೆ ಹೋದ ಕಾಲಕ್ಕೆ ಬೇಕಾಗುತ್ತದೆ. ಪ್ಲೀಸ್ ಪ್ಲೀಸ್. ಆದ್ರೆ ರಾಜನ ಹತ್ತಿರ ಒಂದು ಮಾತು ಮಾತಾಡ್ಲಿಕ್ಕುಂಟಾ? ಸಾಕು ಸಾಕು, ನಿಮ್ಮೆಲ್ಲರದು ಹರಟೆ ಸಾಕು. ಕಡೆಗೆ ಬೆಕ್ಕು ಗಿಕ್ಕು ಬಂದರೆ ನಾನು ಜವಾಬ್ದಾರನಲ್ಲ. ಇರಲಿ ಇರಲಿ, ಬಾ ಒಳಗೆ. ನಾನು ಬರಲೇ. ಒಳ್ಳೆ ಆಲ್ಪಿರ್ಕಿಗಿರಕ್ಕೆ ಇತ್ತಲ್ಲಪ್ಪ ಇದು. ಇದು ಬೆಕ್ಕನ ಮೊಲಕ್ಕೂ ಬೆಕ್ಕಿಗೂ ವ್ಯತ್ಯಾಸ ತಿಳಿದಿಲ್ಲವಾ ನಿನಗೆ? ಹೇ 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 ಪೋಂಕೆಲಿ, ಅದು ಬೆಕ್ಕಲ್ಲ, ಸರಿ ಕಾಣ್ತಿದೆಯಾ ನಿಂಗೆ? ಕುಯಿ ಕುಯಿ. ಮೊಲಣ್ಣ ಮೊಲಣ್ಣ, ಊರೆಲ್ಲ ಸದ್ದಿ ಹಬ್ಬಿದೆ. ನೀವೇ ಸೋತಿರಿ ಅಂತ ನಂಬಲಿಕ್ಕಾಗುದಿಲ್ಲಪ್ಪ ನಂಗಂತೂ. ಏನು ಮೊಲ ಸೋತದ್ದೆ? ಅದು ಆಮೆ ಎದುರಿಗೆ ಜಂಬದ ಕೋಳಿಗೆ ಗೋಳಾಯ್ತು. ಅಲ್ಲ, ಅದು ಸಾಧ್ಯವಾದರೂ ಹೇಗಾಯ್ತು ಅಂತ. ಆದದ್ದೇನೋ ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ನಾವು ಎಲ್ಲವನ್ನ ನಂಬುತ್ತಾ ಹೋಗುದು, ಕಡೆಗೆ ಯಾವುದನ್ನು ನಂಬಲಿಕ್ಕಾಗದೆ ಒದ್ದಾಡುದು. ಹಾಗಾದ್ರೆ ನಿದ್ದೆ ಮಾಡುವಾಗ ಎದುರು ಪಾಠ್ಯವರು ನಮ್ಮಂತರನ್ನು ದಾಟಿಕೊಂಡು ಹೋಗಲಿಕ್ಕುಂಟಾ? ಅಂದರೆ ಇನ್ನೇನು ಗುರಿ ಮುಟ್ಟಲು 1 ಮೊಳ ದೂರವಿತ್ತು ಅಷ್ಟೇ. ಆದರೆ ಆమె ನನಗೆ ಅನ್ಯಾಯ ಮಾಡಿಬಿಟ್ಟಿದ್ದಲ್ಲ. ಧರ್ಮ ಧರ್ಮ. ಹೌದು, ಆಮೆಗೆ ಧಿಕ್ಕಾರ, ಆಮೆಗೆ ಧಿಕ್ಕಾರ, ಮೊಲಕ್ಕೆ ಧಿಕ್ಕಾರ.
ಮಹಾರಾಜ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಡಂಗುರಾಡಿಸಿದ್ದಾಯಿತು. ಕೆರೆ, ಕೊಳ, ಜರಿ, ನಾಲೆ, ಹೊಳೆ, ಕಡಲುಗಳನ್ನು ಬತ್ತಿಸಿ ನೋಡಿದ್ದಾಯಿತು. ಮೀನಿನ ಹೊಟ್ಟೆ, ಹಕ್ಕಿಯ ಮೊಟ್ಟೆಯನ್ನು ಸಿಗಿದು ನೋಡಿದ್ದಾಯಿತು. ಎಲ್ಲಿಯೂ ರಾಜಕುಮಾರ ಸಿಗಲಿಲ್ಲ. ತೊಲಗಿರಿ, ಎಲ್ಲರೂ ತೊಲಗಿರಿ ಇಲ್ಲಿಂದ. ಅಯ್ಯೋ, ನನ್ನ ಮಗನನ್ನು ಹುಡುಕಿಕೊಟ್ಟವರಿಗೆ ಈ ರಾಜ್ಯದ ಅರ್ಧ ಭಾಗವನ್ನು ಕೊಡುತ್ತೇನೆ ಎಂದರು ಯಾರೂ ಹುಡುಕಿಕೊಡಲಿಲ್ಲವಲ್ಲ. ಎಂತಹ ಕೆಟ್ಟ ಪ್ರಜೆಗಳಪ್ಪ. ಅಯ್ಯೋ, ಹಸಿವು ತಾಳಲಾರೆ, ಹಸಿವು. ಮಂತ್ರಿ, ಈ ಡಂಗುರದವನ ಸ್ವರ ಬೆಳಗಿನಿಂದಲೂ ಇಲ್ಲಿಯೇ ಕೇಳಿಸ್ತಿದೆ ಅಲ್ಲ. ಅವನು ಊರೂರು ತಿರುಗುವ ಬದಲು ಇಲ್ಲಿಯೇ ಕುಳಿತು ಕೂಗುತ್ತಿದ್ದಾನ. ಏನು ಕತೆ? ವಿಚಾರಿಸುವವನನ್ನ. ಹೇಳು, ಎಲ್ಲೆಲ್ಲಿ ತಿರುಗಿದಿ? ಜನ ಏನಂತಾರೆ? ಬಗಳು. ಮಹಾರಾಜನೇ, 8 ದಿನದಿಂದ ಕೂಗಿ ಕೂಗಿ ನನ್ನ ಸ್ವರವೇ ಬಿದ್ದೋಗಿದೆ. ಆದರೂ ಹೇಳುತ್ತಿದ್ದೇನೆ ಪ್ರಭು, ಈ ರೀತಿ ಡೊಂಗುರಾಡಿಸಿ ಒಂದು ದಮಡಿನೂ ಪ್ರಯೋಜನವಿಲ್ಲ. ಜನ ಯಾವ ರಾಜಕುಮಾರ? ಅವನು ಹೇಗಿದ್ದಾನೆ? ಅವನು ಇವರೆಗೆ ಹೊರಗೆ ಬಂದಿದ್ದುಂಟು ಅಥವಾ ಇದೇ ಮೊದಲ ಸರವೋ ಅಂತೆಲ್ಲ ಕೇಳ್ತಾರೆ. ಮಹಾರಾಜರೇ, ಮಹಾರಾಜರೇ, ಸ್ವತಃ ನಾನೇ ರಾಜಕುಮಾರರನ್ನು ಇದುವರೆಗೆ ಕಣ್ಣಿಂದ ನೋಡಿಲ್ಲ. ಇನ್ನು ಅವರಿಗೆ ಹೇಳಿ. ಅದಕ್ಕೆ ಇವತ್ತು ಇಲ್ಲಿಯೇ ಇದ್ದೇನೆ ಪ್ರಭು. ಆಗೋ ಸಮಾಚಾರ. ಹಾಗಾದರೆ ಮಂತ್ರಿ, ಈ ಹಸಿವು ಬಾಯಾರಿಕೆಗಳನ್ನು ಇನ್ನು ಹೆಚ್ಚು ದಿನ ತಡೆದುಕೊಳ್ಳಲಾರೆ. ತುರ್ತಾಗಿ ಒಂದು ಡಂಗುರಾಡಿಸು. ತಿಳಿತಲ್ಲ? ಹೀಗೆ ಹೀಗೆ. ಸರಿ ಮಹಾಪ್ರಭು. ಡಂಗೂರದವನೇ, ಅಪ್ಪಣೆ ಸ್ವಾಮಿ. ಹೊಸದಾಗಿ ಒಂದು ಡಂಗೂರ ಹೊಡೆ. ಅಪ್ಪಣೆ ಮಾಸು. ಕೇಳಿರಿ, 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 ಕೇಳಿರಿ. ಕೇಳಿರಿ, ಕೇಳಿರಿ. ನಮ್ಮ ರಾಜಕುಮಾರ ಫಳಫಳ ಅಂಗಿ, ಫಳಫಳ ಕಿಡ ತೊಟ್ಟಿದ್ದಾನೆ, ಫಳಫಳ ಕಡೆಗೆ ಹಿಡಿದಿದ್ದಾನೆ. ಇನ್ನು 2 ದಿನದೊಳಗೆ ನಮ್ಮ ಫಳಫಳ ರಾಜಕುಮಾರನ್ನು ಹುಡುಗಿ ಕೊಡದಿದ್ದರೆ ರಾಜ್ಯದಲ್ಲಿರುವ ಸಮಸ್ತ ಪ್ರಜೆಗಳ ತಲೆಯನ್ನು ಕಚಕ್ 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 ಆರಿಸಲಾಗುತ್ತದೆ. ಕೇಳಿರಿ, 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 la
ಹಾಲು ಬೆಲ್ಲ ಕಾಯಿಸಿಟ್ಟಿದ್ದೀನಿ, ಬಾ ಬೇಕೆ ಬೇಕೆ ಬೇಕೆ. ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ? ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ? ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಕರೆದರು ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ನಾ ಕಾಯಿಸಿ ಇಟ್ಟಿದ್ದೆ. ಕೇಳೆ ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ. ಕೇಳೆ ಕಳ್ಳಿ ಮುದ್ದಿನ ಮಳ್ಳಿ ಮೈಸೂರರ ಮನೆಗೆ. ರಾಜನ ಸಂಗಡ ರಾಣಿಯು ಇದ್ದಳು ಅಂತಾಪುರದೊಳಗೆ. 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 ಬೆಕ್ಕೆ ಬೆಕ್ಕೆ ಬೇಗನೆ ಹೇಳು ನೋಡಿದ ಆನಂದ. ಬೆಕ್ಕೆ ಬೆಕ್ಕೆ ಬೇಗನೆ ಹೇಳು ನೋಡಿದ ಆನಂದ. ನೋಡಿದ ಆನಂದ. ರಾಣಿಯ ಮಂಚದ ಕೆಳಗಡೆ ಕಂಡೆನು ಚಿಲಿಪಿಲಿ ಇಳಿಯೊತ್ತ. ರಾಣಿಯ ಮಂಚದ ಕೆಳಗಡೆ ಕಂಡೆನು ಚಿಲಿಪಿಲಿ ಇಳಿಯೊತ್ತ. ರಾಣಿಯ ಮಂಚದ ಕೆಳಗಡೆ ಕಂಡೆನು ಚಿಲಿಪಿಲಿ ಇಳಿಯೊತ್ತ. ಯಜಮಾನಿ, ಹಾಲು ಬೆಲ್ಲ ಕಾಯಿಸಿಟ್ಟಿದ್ದೀನಿ ಎಲ್ಲ. ಕೊಡು ಕೊಡು, ನಾನು ಅರ್ಜೆಂಟ್ ಹೋಗ್ಬೇಕು, ಬಹಳ ಬಿಸಿ. ಏನಷ್ಟು ಅವಸರ? ಅಯ್ಯೋ, ಏನು ಹೇಳಲಿ, ಅಲ್ಲಿ ತಪ್ಪಿಸಿಕೊಂಡು ಹೋಗಿದೆ ಯಜಮಾನಿ. ಅದನ್ನು ಹುಡುಕುವವರೆಗೂ ನನ್ನನ್ನು ಒಂದು ಶಬ್ದ ಮಾತಾಡಿಸುವಂತಿಲ್ಲ. ಹೌದೌದು, ನಮ್ಮನ್ನು ಒಂದು ಶಬ್ದ ಮಾತಾಡುವಂತಿಲ್ಲ. ಆಗ್ಲಿ ಆಗ್ಲಿ, ಅರಮನೆಯಲ್ಲಿ ಮತ್ತೇನೆಲ್ಲ ಕಂಡಿ ನೀನು? ಅಷ್ಟನ್ನಾದ್ರೂ ಹೇಳು. ತಡಿ ತಡಿ, ನಿಂಗೆ ಹಾಲು ಬೆಲ್ಲ ತರ್ತೀನಿ. ತಗೋ ತಗೋ, ಹಾಲು ಬೆಲ್ಲ. ಲಲ್ಲ ಲಾ 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 ಲಾ. ಲಲ್ಲ ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ದೊಡ್ಡ ಪರಿ ತುಂಬಾ ಹಾಲು. ಮತ್ತೆ ದೊಡ್ಡ ಮಡಿಕೆ ತುಂಬಾ ಬೆಣ್ಣೆ. ತುಪ್ಪ ಬೆಣ್ಣೆ.
ಅದೇನು ತುಪ್ಪದಲ್ಲೇ ಕರೆದು ಹೋದ ಚುಕ್ಕುಲಿ ಗಮ ಗಮ ಅರಮನೆ ಹೆಬ್ಬಾಗಿಲಿನಂತೆ ಮೂಗೆ ಗಪ್ಪಲಿ ಮಾಡೋದು ಹಾ ಕಡೆಗೆ ಕಡೆಗೆ ಅವನು ನನ್ನನ್ನು ಕರೆದು ನೀನೆಲ್ಲಿಂದ ಬಂದಿ ಎಂದ. ನೀನೇನಂದೆ? ರೈತನ ಮನೆಯಿಂದ ಎಂದೆ. ರೈತನ ಮನೆ? ಆಹಾ, ರೈತನ ಮನೆ ಹೇಗಿರುತ್ತದೆ ಎಂದ. ಅಲ್ಲಿ ಏನಿರುತ್ತದೆ ಎಂದ. ನೀನೇನಂದೆ? ಅಯ್ಯೋ, ನನಗೆ ಏನು ಹೇಳಿ ಸಮಯ ಎಲ್ಲಿತ್ತು. ರಾಣಿಯ ಮಂಚದ ಕೆಳಗಿರುವೆಯಲ್ಲಿ ರಾಜಕುಮಾರ್ ತಟ್ಟೆಯಿಂದ ಚಪ್ಪಲಿ ಕೊದ್ದು ಕೆಳಗೋಡಿ ತಿನ್ನುತ್ತಿತ್ತಲ್ಲ. ತಡ ಮಾಡಿದರೆ ಒಟ್ಟೆಂಬ ಗಡಿಬಿಡಿಯಲ್ಲಿ ನಾನಿರುವಾಗ ಅದಿರ್ಲಿ, ಆಮೇಲೆ ರಾಜ್ಕುಮಾರ ಏನೆಂದ ಅಷ್ಟನ್ನಾದ್ರೂ ಹೇಳು. ರೈತನ ಮನೆಯಲ್ಲಿ ಏನುಂಟು ಏನಿಲ್ಲ, ನನ್ನ ಮುದ್ದಿನ ಪುಟ್ಟ ಯಜಮಾನಿದ್ದಾಳೆ ಎಂದೆ. ಆತ ಏನೆಂದ? ಆತ ಆಹಾ ಎಂದ. ಕೂಡಲೇ ನಾನು ರೈತನ ಮನೆಗೆ ಹೋಗುತ್ತೇನೆಂದು ಟಕ್ಕಂತ ಕುದುರತ್ತಿದ ಹೊರಟೆ ಬಿಟ್ಟ. ಆತ ಇಲ್ಲಿಗೆ ಬರುವನೆ? ಇನ್ನು ಬಂದಿಲ್ಲವೇ? ಆತ ಹೊರಟು ದಿನ ಬಯಾದುವಲ್ಲ, ಇಷ್ಟವರೆಗೆ ಬರ್ಬೇಕಿತ್ತಲ್ಲ. ಹಾಗಾದ್ರೆ ಯಾಕೆ ಇನ್ನು ಬಂದಿಲ್ಲ? ಅವನು ಹೊರಟೋದ ಮೇಲೆ ಮಂಚದ ಕೆಳಗಿರುವ ಹಿಡಿಯಲ್ಲಿ ಎಷ್ಟು ಕಷ್ಟಪಟ್ಟೆ ಅಂತಿಲ್ಲ. ಕಡೆಗೂ ಅದು ಸಿಗದೆ ಅಡುಗೆ ಮನೆಗೆ ಹೋಗಿ ಅಡುಗೆ ಭಟ್ಟ ಇಷ್ಟು ಸೋಟಿನಿಂದ ನನ್ನನ್ನು ಹೊಡೆದು ಓಡಿಸಿ ಸಾಕು ಮಾಡು, ನಡೆ ಹೊರಗೆ. ನನ್ನನ್ನು ನನ್ನಷ್ಟಕ್ಕೆ ಬಿಡು. ವಿಚಿತ್ರ ಯಜಮಾನಿ, ಎಲ್ಲಿಗೆ ಹೋಗುತ್ತಿಂತ ಕೇಳ್ಬೇಡ. ಮತ್ತೆ ರಾಣಿಯ ಮಂಚದ ಕೆಳಗಿರುವವರಿಗೆ ಎಷ್ಟು ದಿಮಾಕೋಲಿಕೆ ಓಡಿ ಬಿಟ್ಟಲ್ಲ. ನಾನದ ಹುಡುಗಿ ಹಿಡಿಯಲೇಬೇಕು. ರಾಜ್ಕುಮಾರ ಇಲ್ಲಿಗೆ ಅಂತ ಹೊರಟವನು ಎಲ್ಲಿಗೆ ಹೋದ? ಆತ ಬರುತ್ತಾನೆಂದ ಮೇಲೆ ಅಂಗಳಕ್ಕೆ ಸಗಣಿ ಸಾರಿಸಿ ಹೊಸ ರಂಗೋಲಿ ಹಾಕಿ, ಅಯ್ಯೋ ಎಷ್ಟೆಲ್ಲ ಕೆಲಸ ಇದೆ, ಒಡ್ಸ್ಬೇಕು ಗುಡ್ಸ್ಬೇಕು. ಅಯ್ಯೋ, ಕಡಲ ದಾಟಿ ಬಂದ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ದಾಟಿ ಬಂದ ಕುದುರೆ ಏರಿ ಬಂದ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಆ ಬೆಕ್ಕಿನ ಹತ್ತಿರ ರೈತನ ಮನೆ ಎಲ್ಲಿದೆ ಎಂದು ಕೇಳದೆ ಹೊರಟು ಬಿಟ್ಟನಲ್ಲ. ಈಗ ಎಲ್ಲಿ ಅಂತ ಹುಡುಕಲಿ? ಯಾವ ರೈತ? ಅವನ ಹೆಸರೇನು? ಒಂದು ಗೊತ್ತಿಲ್ಲ. ಛೇ, ಸುತ್ತಿ ದಣಿವಿನಿಂದ ಸೋತು ಹೋಗಿದ್ದೇನೆ. ಹಸಿವಾಗ್ತಾ ಇದೆ. ಎಲ್ಲಾದ್ರೂ ಹಣ್ಣುಗಳನ್ನು ತಿಂದು ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತೇನೆ. ಹಣ್ಣು, ಹಣ್ಣು. ಯಾರದು ಹಣ್ಣು ಕೊಯ್ಯುತ್ತಿರುವುದು? ನಾನು ರಾಜಕುಮಾರ. ರಾಜಕುಮಾರನಾದರೇನು? ನಿಯಮಕ್ಕೆ ವಿರುದ್ಧವಾಗಿ ಹೋದರೆ ಶಿಕ್ಷೆಯೇ ಸರಿ.
ಒಂದು ಮಾತು ಕೇಳಲು ತಿಳಿದಿಲ್ಲವೋ? ಅದು ಅದು ಈ ಪ್ರದೇಶದ ಹಣ್ಣನ್ನಾಗಲಿ ಹೂವನ್ನಾಗಲಿ ಕಾಯನ್ನಾಗಲಿ ಈ ವೃಕ್ಷ ದೇವತೆಯನ್ನು ಪ್ರಾರ್ಥಿಸದೆ ತಿಂದರೆ ಆಗುವ ಶಿಕ್ಷೆ ನಿನಗೆ ತಿಳಿದಿಲ್ಲವೋ? ಎಲ್ಲ ಧೂಳ ರಾಜಕುಮಾರ, ವೃಕ್ಷ ದೇವತೆ ಮಾತಾಡಬೇಡ. ಈಗಿಂದೀಗಲೇ ನೀನು ಕಪ್ಪೆಯಾಗಿದೆ. ಅಯ್ಯೋ ಕಪ್ಪೆ, ನಿನ್ನ ಕುದುರೆಯ ಜೀವ ಇದೋ ತೆಗೆದು ಬಿಟ್ಟೆ. ವೃಕ್ಷ ದೇವತೆ, ನನ್ನನ್ನು ಕ್ಷಮಿಸು. ಮೊದಲೇ ರೈತನ ಮನೆಯ ದಾರಿಯಲ್ಲಿ ತಿಳಿಯದೆ ಕಂಗಾಲಾಗಿದ್ದೇನೆ. ನನಗೀಗ ಅವನ ಮಗಳನ್ನು ನೋಡಬೇಕಾಗಿದೆ. ಈ ರೂಪದಲ್ಲಿ ನಾನು ಅವಳೆದುರು ನಿಲ್ಲುವಂತಿಲ್ಲ, ಅರಮನೆಗೂ ಹೋಗುವಂತಿಲ್ಲ. ಅಯ್ಯೋ, ಇಂತಹ ಶಿಕ್ಷೆಯನ್ನು ಕೊಡಬೇಡ ತಾಯಿ. ಹಿಂದೆಂದೂ ಈ ತಪ್ಪನ್ನು ಮಾಡುವುದಿಲ್ಲ. ಪರವಾಗಿಲ್ಲ, ರಾಜಕುಮಾರನಾದರೂ ನಿನಗೆ ಅಹಂಕಾರವಿಲ್ಲ. ಆದರೆ ಕೊಟ್ಟ ಶಾಪ ಹಿಂದಕ್ಕೆ ತೆಗೆದುಕೊಳ್ಳಲು ಆಗುವುದಿಲ್ಲವಲ್ಲ, ಏನು ಮಾಡಲಿ? ಹಾಗಾದರೆ ನನಗೆ ಬಿಡುಗಡೆ ಇಲ್ಲವೇ? ನೀನು ವಿನಯಶೀಲನಾಗಿರುವುದರಿಂದ ನಿನಗೆ ಸ್ವಲ್ಪ ಮಾಫಿ ತೋರಿಸುತ್ತೇನೆ. ಯಾವಾಗ ರೈತನ ಮಗಳು ನಿನಗೆ ಮಾಲೆ ಹಾಕುತ್ತಾಳೋ ಆಗ ನೀನು ಪುನಃ ರಾಜಕುಮಾರನಾಗುತ್ತಿ. ಇನ್ನು ಹೊರಡು. ಅಯ್ಯೋ, ಎಲ್ಲಿಗೆ ಹೋಗಲಿ? ವೃದ್ಧ ಅಳುಗುರುಕನಂತೆ ಹೊತ್ತು ಕಳೆಯಬೇಡ. ಇಲ್ಲಿಂದ ಬಲಕ್ಕೆ 200 ಹೆಜ್ಜೆ, ಎಡಕ್ಕೆ 300 ಹೆಜ್ಜೆ, ಉತ್ತರಕ್ಕೂ ದಕ್ಷಿಣಕ್ಕೂ 600 ಹೆಜ್ಜೆ ಕುಪ್ಪಳಿಸುತ್ತಲೇ ನಿನಗೆ ರೈತನ ಗದ್ದೆ ಸಿಗುತ್ತದೆ. ಅಲ್ಲಿಂದ ಬಿಡುಗಡೆಯ ದಾರಿ ತೆರೆದುಕೊಳ್ಳುತ್ತದೆ. ವಂದನೆಗಳು ವೃಕ್ಷ ದೇವತೆ. ತಡೆ ತಡೆ ತಡೆ, ನಿಲ್ಲು. ಒಂದು ನೆನಪಿಡು, ಎಲ್ಲಿಯೂ ಕೂಡ ನೀನೇ ರಾಜಕುಮಾರನೆಂದು ಬಾಯಿ ಬಿಡಬಾರದು. ಎಲ್ಲಿಯಾದರೂ ಹಾಗೆ ಮಾಡಿದೆಯೋ ತಕ್ಷಣವೇ ಉರಿದು ಬೂದಿಯಾಗುತ್ತೆ. ಇನ್ನು ಉಂಟೆ ನಿನ್ನ ಶಾಪಗಳು ಅಥವಾ ಮುಗಿಯಿತೆ? ಆಯ್ತು ಮಗು, ಇನ್ನೆಲ್ಲ ಒಳ್ಳೆಯದಾಗುತ್ತದೆ. ಇನ್ನು ಹೊರಡು. ಆಯ್ತು ವೃಕ್ಷ ದೇವತೆ, ಹೊರಟೆ. ಅರಮನೆಯಲ್ಲಿ ಒಂದ ಮೇಲೆ ಹೇಗೆ ಕೊಬ್ಬಿ ಹೋಗಿತ್ತು ಅಂತೀರಿ? ಒಂದು ತಿಂದರೆ 3 ದಿನ ಊಟ ಬೇಡವೇ ಬೇಡ, ಹಾಗೆ ಆಸೆ ಆಯ್ತು. ನೀರಿನಲ್ಲಿ ಈ ಮಡಿಕೆ ರಾಯ ಹೆಚ್ಚು ಮಾತಾಡಿದರೆ ಮುಖಕ್ಕೆ ಮಡಿಕೆ ಕೌಚಿ ಕಳಿಸುತ್ತಾನೆ. ಏನಾದ್ರೂ ಉಪಾಯ ಮಾಡಲೇಬೇಕು. ನಿಮಗೇನಾದ್ರೂ ತೋಚುತ್ತದಾ? ಹಾ, ಸನ್ಯಾಸಿ ವೇಷ ತೊಟ್ಟರೆ ಹೇಗೆ, ಅದೇ ಸಮ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ. ಯಾರದು? ಸ್ವರ ಕೇಳಿದ ಹಾಗಾಯ್ತು. ಯಾರಿರಬಹುದು? ರಾಜಕುಮಾರನೇ? ಹಾಗಿರುವಾಗ್ಲೂ ಯಾರು ಹೊರಗೆ ಹೋಗ್ಬೇಡಿ, ಅದು ಬೆಕ್ಕಿರಬಹುದು. ನಾ ಬರುವವರೆಗೂ ಯಾರು ಹೊರಗೆ ಬರಬೇಡಿ, ಬಾಗಿಲು ತೆರೆಯಬೇಡ ಎಂದ್ರೆ ಎಲ್ಲ ಇಲ್ಲೇ ಸತ್ತಿದ್ದೀರೋ? ಅಯ್ಯಮ್ಮ, ಬಂತು 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 ಬಂತು? ಎಲ್ಲಿಂದ ಬಂತು? ಅದೇ ಬಂತು ಬಂತು, ವೇಷ ಬದಲಾಯಿಸ್ಕೊಂಡು ಬಂತು. ನಮಗೆ ತಿಳಿಯೋದಿಲ್ಲ ಅಂತ. ಅಷ್ಟೇನಾ? ನಾನು ಇನ್ಯಾರೋ ಬಂದ್ರು ಅಂದ್ಕೊಂಡ್ಬಿಟ್ಟೆ. ಯಾರೇ ಬರದು, ಏನೂಕಿ ನೋಡುವ ಕೆಟ್ಟ ಶೀಲದವು. ಎಲ್ಲ ತುಟಿಪಿಟಿ ಕನ್ನದೆ ನಡೆಯರಿ ಒಳಗೆ, ನಾನು ನೋಡಿಕೊಳ್ತೇನೆ.
ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. 1 2 3 ಏನಾಯ್ತು ರೀ ಬೇಗ ಬನ್ನಿರಿ ಹಾರಿ ಹಾರಿ. 1 2 3 ಏನಾಯ್ತು ರೀ ಬೇಗ ಬನ್ನಿರಿ ಹಾರಿ ಹಾರಿ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. ಕಪ್ಪೆ ಮಹಾರಾಜರೇ ಕುಪ್ಪಳಿಸಿ ಬನ್ನಿರಿ ದುಃಖ ಗಿಕ್ಕ ಮಾಡದೆ. ಕಪ್ಪೆ ಮಹಾರಾಜರೇ ಕುಪ್ಪಳಿಸಿ ಬನ್ನಿರಿ ದುಃಖ ಗಿಕ್ಕ ಮಾಡದೆ. ಲೆಕ್ಕ ಕೊಡಿರಿ ಎಷ್ಟಾಯ್ತು ರೀ ಲೆಕ್ಕ ಕೊಡಿರಿ ಎಷ್ಟಾಯ್ತು ರೀ ಬೇಗ ಬನ್ನಿರಿ ಹಾರಿ ಹಾರಿ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬನ್ನಿರಿ ಲೆಕ್ಕ ಪಕ್ಕ ತಪ್ಪದೆ. ಸತ್ತೇ ಹೋದೆ. ಹ? ಯಾರು ಕೂತಿರುವುದು? ಅಯ್ಯೋ ರೈತ, ನನ್ನನ್ನು ಕೊಂದೆಯಲ್ಲೋ. ನಾನೇ ಕೊಂದದ್ದೆ? ಏನನ್ನು ಯಾರನ್ನು ನನಗೆ ಗೊತ್ತಿಲ್ಲವಲ್ಲ. ಒಂದೆಡೆ ಕೊಂದದ್ದೆ ಆದ್ರೆ ಮಗನೇ ಸತ್ತವನ ನೀನು ಹೇಗೆ ಕೂಗ್ತಿ? ಅಯ್ಯೋ ರೈತ, ನನ್ನನ್ನು ತೆಗ್ದೇ ಬಿಟ್ಟೆಯಲ್ಲೋ. ಯಾರಾದ್ರೂ ಬನ್ನಿ, ಬಚಾವ್ ಮಾಡಿ. ಯಾರಪ್ಪ ಕೂಗುತ್ತಿರುವುದು? ಪಿಸಾಚಿರ್ಬೋದೆ. ಯಪ್ಪ ಯಪ್ಪ. ನಿನ್ನ ನೇಗಿಲನ್ನೆತ್ತಿ ನೋಡಪ್ಪ. ಆ? ಹೈ! ಕೆಪ್ಪೆ ಹೊಯ್ತಿದ್ರ ಹುಟ್ಟಿದಾಗಿಂದ ಈ ಕೆಲಸ ಮಾಡ್ತಾನೆ ಇದ್ದೀನಿ. ಇಷ್ಟು ವರ್ಷದ ಸರ್ವಿಸ್ನಲ್ಲಿ ಒಂದು ಹುಳ ಪಟ್ಟನ್ನು ಕೊಂದಿದೆ. ನೀರಿನಿಂದ ತಯಾರಾಗಿ ಇವತ್ತು ಅಯ್ಯೋ ಮರಣಾಂತಿಕ ವೇದನೆ. ನನ್ನನ್ನು ಮೊದಲೆತ್ತಿ ಕೂಡಿಸು. ನೀರು ನೀರು ಬಾಯಾರಿಕೆ ದಾಹ. ಕಪ್ಪೆ ಕೊಂಡು ಪಾಪ ತಿಂದ್ರು ಹೋಗದಂತೆ. ಸದ್ಯ ಇದು ಸಾಯಲಿಲ್ಲವಲ್ಲ. ಒಂದು ಉಂಡು ರಕ್ತ ಕೂಡ ಬಂದಿಲ್ಲ. ಎಲ್ಲೋ ಒಂಚೂರು ಗಾಯ ಆಗಿದೆ ಅಷ್ಟಕ್ಕೆ ಇಷ್ಟು ಕಷ್ಟಮಣಿ. ಸದ್ಯಕ್ಕೆ ಆ ಯಮಧರ್ಮರಾಯ ನಿನ್ನ ಹತ್ರ ಸುಳಿಯುವುದಿಲ್ಲ ಬಿಡು. ಬಹಳ ನೋವ, ನನ್ನನ್ನು ಕ್ಷಮಿಸು. ಗಾಯಕ್ಕೆ ಮದ್ದು ಹಚ್ಚೋಣಂತೆ. ಕ್ಷಮಿಸ್ತೇನೆ. ನೋವು ಹೋಗುತ್ತದಾ? ಅಯ್ಯೋ, ತಿಳಿಯದ ಮಾಡಿದ ತಪ್ಪಿಗೆ ನಾನಾದರೂ ಏನು ಮಾಡಲಿ? ಏನ್ ಮಾಡ್ಲಿ ಅಂತ ಏನ್ ಮಾಡ್ಲಿ? ರೈತ, ನಿನಗೆ ಶಾಪ ಕೊಡುತ್ತೇನೆ. ಮರೆಯ ಶಾಪ ಕೊಡ್ಬೇಡ. ನೀ ಹೇಳಿದ್ದನ್ನು ಮಾಡ್ತೇನೆ. ಏನು ಹೇಳಿದರೂ ಮಾಡ್ತೀಯಾ? ಏನು ಹೇಳಿದರು? ನಿನ್ನನ್ನು ಕಟ್ಟ ಕಡೆ ತಲೆ ಮೇಲೆ ಹೊತ್ತುಕೊಂಡು ತಿರುವುದಕ್ಕೂ ಸೈ. ಬೇಷ್, ಭಾಷೆ ಕೊಡು. ಭಾಷೆ ಕೊಟ್ಟೆ. ಯಾರು ಸಾಕ್ಷಿ? ನನ್ನ ಈ ಗದ್ದೆಯ ಪವಿತ್ರ ಮಣ್ಣು ಸಾಕ್ಷಿ. ಯಾತಕ್ಕೂ ಸಾಲದು. ಹಾಗಾದ್ರೆ ಕೇಳು. ನನ್ಗೊಬ್ಳು ಮುದ್ದಿನ ಮಗಳಿದ್ದಾಳೆ, ಅವಳ ಸಾಕ್ಷಿ. ಹಾಗಾದ್ರೆ ಆ ಮುದ್ದಿನ ಮಗನ ತಂದೆ ಆದ ರೈತನು ನೀನೇನು? ಹೌದೌದು, ನಾನೇ ಆ ರೈತ. ಯಾತಕ್ಕೆ? ಲೋ ರೈತ, ಹಾಗಾದ್ರೆ ತಡಬೇಡ. ನೀನೇ ನನಗೆ ಬೇಕಾಗಿದ್ದವ. ಈಗಲೇ ನಿನ್ನ ಮಗಳ ಕೈಯಿಂದ ನನಗೆ ಮಾಲೆ ಹಾಕಿಸು. ಏನಂದೆ? ಗೋಂಡ್ರು ತಪ್ಪೆ. ನನ್ ಮುದ್ದಿನ ಮಗಳು ನಿನಗೆ, ಎಲ್ಲಾ ಬಿಟ್ಟು ನಿನಗೆ ಕೊಟ್ಟು ಮದುವೆ ಮಾಡುವುದೇ? ಇಲ್ಲವಾದ್ರೆ ಕೊಟ್ಟೇಶ. ಬೇಡ ಕಪ್ಪೆ. ನನ್ ಮುದ್ದಿನ ಮಗಳೊಡನೆ ಒಂದ್ ಮಾತು ಕೇಳಿ ಹೇಳ್ತೇನೆ. ಮಗಳ ಹತ್ರ ಕೇಳ್ತಾನೆ ದೊಡ್ಡಕ್ಕೆ. ನೀನು ನನ್ನನ್ನು ನೇಗಿಲಿಗೆ ಹಾಕುವಾಗ ಮಗಳ ಹತ್ರ ಕೇಳಿದೀಯಾ? ಒಳ್ಳೆ ತಲೆ ಉಂಟ ತಪ್ಪಾಯ್ತಲ್ಲಪ್ಪ ಇದು. ಭಾಷೆ ಕೊಡು. ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತೇನಂತ. ಇಲ್ಲವಾದ್ರೆ ಶಾಟ್. ಹಳೆ ಕಪ್ಪೆ
ನನ್ನ ಮುದ್ದಿನ ಮಗಳನ್ನು ನಿನಗೆ ಕೊಟ್ಟರೆ ಮದುವೆ ಮಾಡ್ತೇನೆ. ಪ್ರಾಮಿಸ್. ಹಾಗಾದ್ರೆ ತಡ ಬೇಡ, ಈಗಲೇ ನಿನ್ನ ಮನೆಗೆ ಹೋಗಿ ಆದಷ್ಟು ಬೇಗ ಮದುವೆ ಕಾರ್ಯ ನೆರವೇರಿಸಬೇಕು. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬಂದಿರಿ ಲೆಕ್ಕ ಪಕ್ಕ ತಪ್ಪದೆ. ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಬಂದಿರಿ ಲೆಕ್ಕ ಪಕ್ಕ ತಪ್ಪದೆ. ಬೇಗ ಬನ್ನಿರಿ ಹಾರಿ ಹಾರಿ 1 2 3 ಏನಾಗುರಿ. ಬೇಗ ಬನ್ನಿರಿ ಹಾರಿ ಹಾರಿ ಕುಪ್ಪಣ್ಣರಾಯರೇ ಕುಪ್ಪಳಿಸಿ ಮಗಳೇ ಮಗಳೇ ಬಾಗಿಲ್ತೇರೆ. ತೆರೆದೆ ಅಪ್ಪ. ಅಮ್ಮಮ್ಮ ಸುಮ್ಮನೆ ನಿಲ್ಲು ಕಪ್ಪೆ, ಅಂಗಳ ಹಾಳು ಮಾಡಬೇಡ. ಈಗಷ್ಟೇ ಒಪ್ಪುವೈನ ಮಾಡಿ ಬಂದಿದ್ದೇನೆ. ನಮ್ಮ ಮನೆಗೆ ವಿಶೇಷವಾದ ನೆಂಟರು ಬರಲಿದ್ದಾರೆ. ಅಪ್ಪ ಅಪ್ಪ, ನೀನ್ ಹಿಂದೆ ಒಂದು ಕೊಳಕು ಕಪ್ಪೆ ಇದೆ ನೋಡು, ಮೊದಲು ಅದನ್ನ ದೂರ ಓಡಿಸು. ಈಗ ಈಗ ಕೋಲು. ಹೊರಗಿಲ್ವೇ ನಿನ್ಮಗಳು ಚೊಕ್ಕದ ಚಿಕ್ಕಮ್ಮ. ಮಗಳೇ ಮಗಳೇ ಈ ಕಪ್ಪೆನ ಓಡಿಸುವಂತಿಲ್ಲ, ಮೊದಲು ಬಾಗಿಲ್ತೇರೆ. ಅದೆಲ್ಲ ಆಗುವುದಿಲ್ಲ, ಮೊದಲು ಆ ಕಪ್ಪೆನ ದೂರ ಓಡಿಸು. ಮಗಳೇ ನಿಂಗೇನೋ ಹೇಳಬೇಕಾಗಿದೆ, ಮೊದಲು ಬಾಗಿಲ್ತೇರೆ. ತೆರೆದ್ರೆ ಕಪ್ಪೆ ಒಳಗೆ ಬಂದಿತ್ತು ಅಪ್ಪ. ಮುದ್ದು ಮಾಡಿದ್ದು ಹೆಚ್ಚಾಗಿದೆ ಅಷ್ಟೇ. ಎಲೆ ಹುಡುಗಿ, ನಾನು ನಿನ್ನನ್ನು ಮದುವೆ ಆಗೋ ಬಂದಿದ್ದೇನೆ. ಬಾಗಿಲು ತೆರೆ. ಸಂತೋಷದಿಂದ ಕುಣಿಯೋದು ಬಿಟ್ಟು ಬೇ ಅಂತ ಬೇ. ಹೌದು ಮಗು, ಈ ಕಪ್ಪೆಗೆ ನಿನ್ನನ್ನು ಮದುವೆ ಮಾಡ್ಕೊಡ್ಬೇಕಂತೆ, ಇಲ್ಲವಾದರೆ ಶಾಪ ಕೊಡುತ್ತೇನಂತ ಹೆದರಿಸಿತು. ಶಾಪ ಕೊಡಲಿ, ನಾನು ಈ ಕಪ್ಪೆಯನ್ನು ಮದುವೆ ಆಗುವುದಿಲ್ಲ. ಶಾಪ ಕೊಟ್ಟರೆ ಈ ಗದ್ದೆಯಲ್ಲಿ ಬೆಳೆಯುವುದಿಲ್ಲ ಮಗು. ಬೆಳೆಯಾಗುವುದು ಬೇಡ. ಶಾಪ ಕೊಟ್ಟರೆ ನಾನು ಸಾಯುತ್ತೇನೆ ಮಗಳೇ. ಹಾಗೆ ಬಾ ಮತ್ತೆ, ಇಲ್ಲವಾದರೆ ರೈತನ 3 ದಿನದೊಳಗೆ. ಸತ್ತರೂ ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ, ಬಾಗ್ಲು ತೆರೆಯುವುದಿಲ್ಲ. ತಡಿ, ನಿನ್ನನ್ನೊಮ್ಮೆ ಮದುವೆ ಕೊಡ್ತೇನೆ, ಆಮೇಲೆ ಈ ಬೇ ಬೇ ಎಲ್ಲ ಬಂದು. ಹೋಗು ಹೋಗು, ನಿನ್ನನ್ನು ಯಾರು ಮದುವೆ ಆಗ್ತಾರೆ? ನಾನಿಲ್ಲಿ ರಾಜ್ಕುಮಾರನಿಗಾಗಿ ಕಾಯುತ್ತಿದ್ದೇನೆ. ಅಂಗಳಕ್ಕೆ ಸಗಣಿ ಸಾರಿಸಿ ಹೊಸ ರಂಗೋಲಿ ಹಾಕಿ ಹಾಡುತ್ತಾ ಹಾಡುತ್ತಾ ಹೂ ಮಾಲೆ ಕಟ್ಟುತ್ತಾ ಅವ ಬರ್ಲಿ, ನಿನ್ನನ್ನು ಸಿಗಿದು ದಿಟ್ಟಿ ಬಾಗಿಲಿಗೆ ತೋಳ ಕಟ್ತಾನೆ. ಚೆಲುವಮ್ಮ ಚೆಲುವಮ್ಮ, ನಾನೇ ಹಾರ. ಅಯ್ಯೋ ಹೇಳ್ಬಾರ್ದಿತ್ತಲ್ಲ. ಅಯ್ಯೋ, ಇದೆಂತ ಸುದ್ದಿ? ಕಣ್ಣು ಕತ್ತಲೆಗಟ್ಟುತ್ತಿದೆ ಅಪ್ಪ. ಅಯ್ಯೋ ಅಯ್ಯೋ. ಮಗಳೇ ಮಗಳೇ, ಅದು ಹಳೇ ಸುದ್ದಿ, ಸುಧಾರಿಸ್ಕೋ. ಈಗಲಾದರೂ ನನ್ನನ್ನು ಮದುವೆ ಆಗ್ಲೇಬೇಕಲ್ಲ ದಗಡಿ. ಇನ್ನು ಇಲ್ಲೇ ಇದ್ದರೆ ಈ ಕಪ್ಪೆಯನ್ನು ಮದುವೆ ಆಗಬೇಕು. ಏನಾದ್ರೂ ಉಪಾಯ ಮಾಡಲೇಬೇಕು. ಹಾ, ಆಯಾಸವಾಗಿದೆ ಮಗಳೇ, ಬಾಗಿಲ್ತೇನೆ. ತೆರೆದೆ ಅಪ್ಪ. ನೀವಿಬ್ಬರೇ ಒಳಗಿರಿ, ನಾನು ಹೊರಟೆ. ಅಯ್ಯಯ್ಯೋ ಮಗಳೇ, ಓಡಿ ಹೋಗಬೇಡ ಹೋಗಬೇಡ, ನನಗಿರುವುದು ನೀನೊಬ್ಬಳೇ. ಓಡಿ ಹೋದೆ ಅಲ್ಲ. ನಾನೀಗ ಈಗಲೇ
ನಾನು ಗುಡು 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 ಬಡಿಗೆ ತಳ ಬಡಿಗೆ. ಏನಾಯ್ತು? ಅಳಬೇಡ್ವೆ, ಏನಾಯ್ತು ಅಂತ ಹೇಳು. ಹೆಣ್ಣು ಮಕ್ಕಳು ಅಂದರೆ ದೇಶಕ್ಕೆ ಕೆಟ್ಟದಂತೆ. ಚಲುವಮ್ಮ ಚಲುವಮ್ಮ, ನೇನಗೆ ಕಷ್ಟ ಕೊಟ್ಟವರ ರುಂಡವನ್ನು ಕ್ಷಣ ಮಾತ್ರದಲ್ಲೇ ಸಪಕ್ಕನೆ ಹಾರಿಸುತ್ತೇನೆ, ಹೇಳು. ಹೇಳು ಹೇಳು, ಒಂದು ಕತೆ ಕೇಳಿ ಬಿಡುವ. ನನ್ ತಂದೆ ನನ್ನನ್ನ ಕಪ್ಪೆ ಕೊಟ್ಟು ಮದುವೆ ಮಾಡ್ತಾರಂತೆ. ಅದಕ್ಕೆ ನಾನು ಓಡಿ ಬಂದೆ. ಕಪ್ಪೆ ನನ್ನ ಬೆನ್ನಟ್ಕೊಂಡು ಬರ್ತಾ ಇದೆ. ನೋಡು ನೋಡು, ಕಪ್ಪೆ ಬಂತು. ಅಯ್ಯೋ, ಅಯ್ಯಮ್ಮಯ್ಯವ, ಕಪ್ಪೆ ದೂರದಿಂದ ಕೈ ಮುಗಿದೆ. ಕಪ್ಪೆಯಲ್ಲದೆ ಬೇರೆ ಯಾರೇ ಆಗಿದ್ದರು ಅವರ ತಲೆಯನ್ನು ಹಾರಿಸುತ್ತಿದ್ದನಲ್ಲ ಪುಟ್ಟಿ. ಲೋ ಕಡ್ಡಿಬಯ್ಯ, ಬಾಯ್ ಮುಚ್ತ್ಯಾ ಇಲ್ವಾ? ಒಂದು ಕಪ್ಪೆಗೆ ನಮ್ಮ ಚೆಲುವಮ್ಮನನ್ನು ಮದುವೆ ಆಗುವ ಧೈರ್ಯವೇ? ಸೀದಾ ರಾಜನಾಥನಿಗೆ ಹೋಗಿ ನಮ್ರ ಮಾಡುವ. ಹೋದಿಯಲ್ಲ ನೀನು, ಅಲ್ಲಿ ಕೇಳುವವರಿದ್ದಾರಾ? ಆ ರಾಜಕುಮಾರ ಸಿಕ್ಕುವಂತಿಲ್ಲ, ನಮಗೆ ನ್ಯಾಯ ದೊರಕುವಂತಿಲ್ಲ. ಇಲ್ಲ ಇಲ್ಲ, ನಾನು ಮದುವೆಯಾದರೆ ರಾಜ್ಕುಮಾರನನ್ನೇ ಮದುವೆಯಾಗುವುದು. ಅದು ಸರಿ, ಆದರೆ ಅವ ಕಳೆದು ಹೋಗಿದ್ದಾನಲ್ಲ. ಎಲ್ಲಿದ್ದೀ ನೀನು? ಊರೆಲ್ಲ ಡೊಂಗುರುವೆ ಡೊಂಗುರ, ಕೇಳಿಲ್ಲವಾ? ಹುಡುಕಿ ಕೊಟ್ಟವರಿಗೆ ಬಹುಮಾನವಂತೆ. ಅರ್ಧ ರಾಜ್ಯ ಕೊಡ್ತಾರಂತೆ. ನೀವು ಹುಡುಕಿ ಕೊಡಿ, ನಾನ್ ನಿಮ್ಗೆ ಅರ್ಧ ರಾಜ್ಯ ಕೊಡ್ತೇನೆ. ಹುಡುಕಿ ಕೊಟ್ಟದನ್ನೆಲ್ಲ ಗಲ್ಲಿಗೆ ತರಂತೆ. ಏನಾಗಿ ಹೋಯ್ತು ಈ ರಾಜ್ಯದ ಅವಸ್ಥೆ ಅಂತ. ಶುರುವಾಯ್ತ ಮತ್ತೆ ಅಂತೆ ಸಂತೆ ಕಂತೆ, ಮಾತು ಮನೆ ಉಳಿಸ್ತಂತೆ. ಬಾ ಚೆಲುಮ, ನೀನು ಒಳಗೆ ಬಾ. ಹೇಗೋ ರಾಜಧಾನಿಗೆ ಹೋಗಿ ಕಂ ಕಿಂ ಅನ್ನುವ ಹಾಗೆ ಇಲ್ಲವಲ್ಲ. ಆ ಸೊಳ್ಳೆ ಕಡಿಯೋದಿಲ್ಲ ತಾನೇ? ಇಲ್ಲ ಇಲ್ಲ, ಇಲ್ಲಿ ಎಲ್ಲರೂ ಸ್ನೇಹಿತರು. ಇಲ್ಲಿಂದ ಹೊರಗೆ ಬಿದ್ದೆವು, ನಮ್ಮ ಉದ್ಯೋಗ ನಮಗೆ. ಹಾಗಾದ್ರೆ ಕುಣಿದು ಕುಪ್ಪಳಿಸೋಣ. ಚೆಲುವಮ್ಮ ಚೆಲುವೋ ದಾರಿ ತಂದನಾನ, ಚೆಲುವಮ್ಮ ಬಂದಳೋ ದಾರಿಯ ಬಿಡಿ. ಚೆಲುವಮ್ಮ ಚೆಲುವೋ ದಾರಿ ತಂದನಾನ, ಚೆಲುವಮ್ಮ ಬಂದಳೋ ದಾರಿಯ ಬಿಡಿ. ಸಿಂಗಾರಿ ಬಂದಳೋ ಬಂಗಾರಿ ಬಂದಳೋ, ಕಿನ್ನಾರಿ ಬಂದಳೋ ಕನ್ನಡ
ಗಟ್ಟಿ ಮಾತಾಡುವಂತಿಲ್ಲ. ಈ ಶನಿ ಬೆಕ್ಕು ಬೇರೆ ಇಲ್ಲೇ ಇದೆ. ಇವ ನಮ್ಮ ರಾಜಕುಮಾರ. ಇದು ಗ್ವಾಂಕ್ ಕೆಬ್ಬೆ ಮರಯ. ನಿನ್ ಕಣ್ಣಿನ ಮೇಲಾಯ್ತಾ? ನೀನು ಬರೀ ಗಲಿಬಿಲಿ ಅಲ್ಲ ಮಡಿಕೆರಾಯ. ಸತ್ತಿನ ತಲೆಯ ಮೇಲೆ ಹೊಡೆದು ಹೇಳ್ತಾ ಇದ್ದೇನೆ, ಇವ ನಮ್ಮ ರಾಜಕುಮಾರನೇ. ಏನಂದೆ ಮಾವೇ? ಪುರಾವೆ ಬೇಕಾ ನಿಮಗೆ? ಪುರಾವೆ ಬೇಕಾ? ನಿನಗೆ ಯಾಕೆ ಹೇಳ್ಬೇಕು? ನೀನ್ ಶಾಲೆಗೆಲ್ಲಾದ್ರೂ ಹೋಗಿದ್ರೆ ಫಸ್ಟ್ ರ್ಯಾಂಕ್ ಮಿನಿಸ್ಟರ್ ಆಗ್ತಿದ್ದೆ. ಆದ್ರೂ ನೀನೊಬ್ಬ ವಿಶೇಷ ಇಲ್ಲಿಯಪ್ಪ. ವೇಷ ಮರೆಸಿಕೊಂಡು ಬಂದ ಬೆಕ್ಕನ್ನು ಕಂಡು ಹಿಡಿದೆ. ಈಗ ಈ ಕಪ್ಪೆಯನ್ನು ರಾಜಕುಮಾರ ಅಂತಿ. ಹೌದು, ಇದೆಲ್ಲ ನಿಂಗೆ ಹೇಗ್ ತಿಳಿತದೆ ಅಂತ? ನನ್ನದು ಮನುಷ್ಯರ ಮೆದುಳು ಕಣಲೆ, ಹ್ಯೂಮನ್ ಬ್ರೈನ್. ಬರೀ ಬೂಡೆ ಬಿಡ್ಬೇಡ. ನಾವು ನಂಬುವಲ್ಲ, ನಮಗೂ ತಲೆ ಇದೆ ಅಪ್ಪ. ಏನೇನ್ ಸುಳ್ಳು ಹೇಳ್ತಾನೆ, ಬರೀ ಲಾಡ್ಬಿಡೋದು. ಇಲ್ಲ, ನನಗೆ ನಂಬಿಕೆ ಬರುತ್ತಿಲ್ಲ. ಇದು ಕಪ್ಪೆಯೇ. ಇಲ್ಲ ಚೆಲುವಮ್ಮ, ಇಲ್ಲ. ನನ್ನೋಡೆ ಇವ ರಾಜಕುಮಾರ ಅಲ್ಲದಿದ್ದರೆ ಕೇಳು. ನಾನೇ ಆ ಬೆಕ್ಕು ಸನ್ಯಾಸಿ ಎದುರು ಹೋಗಿ ನನ್ನನ್ನು ನಾನು ಬಲಿ ಕೊಟ್ಟುಕೊಳ್ಳುತ್ತೇನೆ. ಸರಿಯಲ್ಲ? ತಡೆಯಿರಿ. ಮೊದಲು ಆ ಕಪ್ಪೆನ ಒಂದು ಕಡೆ ಕೂರಿಸಿ ಬರುತ್ತೇನೆ. ಇಲ್ಲದಿದ್ದರೆ ತಪ್ಪಿ ಹೋದಿತು. ಒಳಗೆ ಕರಿಬೇಡ ಮತ್ತೆ. ಇಲ್ಲ ಚೆಲುವಮ್ಮ, ಹೊರಗೆ ಕೂರಿಸಿ ಬರುತ್ತೇನೆ. ಓಯ್, ಯಾರನ್ನು ಹುಡುಕುತ್ತಿದ್ದೀರಿ? ಏನು ಹೇಳಿ ಸ್ವಾಮಿ, ನನ್ನನ್ನು ಮದುವೆಗೋಡು ಓಡಿ ಹೋಗಿದ್ದಾಳೆ. ಛೇ, ಸಾಧಾರಣದವರಿಗೆ ಹಾರ್ಟ್ ಫೇಲ್ ಆಗಲು ಇಷ್ಟು ಸಾಕು. ಇರಲಿ, ಸೀದಾ ರಾಜನ ಬಳಿ ಹೋಗಿ ದೂರು ಕೊಡುವ ಬದಲು ಇಲ್ಲಿಗೆ ಯಾಕೆ ಬರೋಣವಾಯಿತು? ನನ್ನ ಚೆಲುವಮ್ಮ ಇಲ್ಲೇ ಇದ್ದಾಳೆ ಅಂತ ಬಹಳ ಡೌಟ್ ಬರ್ತಾ ಇದೆ. ಇಲ್ಲೇ ಎಲ್ಲಿದ್ದಾರೋ ಮಲ್ಲಿಗೆ ಪರಿಮಳ ಬರ್ತಾ ಇದೆ. ಇಲ್ಲಿಂದಲೇ. ಹೌದೌದು, ಪರಿಮಳ ಕಾಣುತ್ತಿದೆ ಅಂತೆ. ಯಾವ ಸೀಮೆ ಇಂಗ್ಲಿಷ್ ಟೀಚರ್ ಹೇಳಿಕೊಟ್ಟ ಕನ್ನಡವಪ್ಪ ಇವಂದು. ಆದರೆ ಅದು ಆ ದಿಕ್ಕಿನಿಂದ ಯಾಕೆ ಕಾಣುತ್ತಿಲ್ಲವೇ? ಕೈಯಿಂದ ಕಣ್ಣನ್ನು ಸ್ವಲ್ಪ ಕೆಳಗೆ ಜರುಗಿಸಿಕೊಳ್ಳಿ. ವಾ, ಎಷ್ಟು ಚಂದದ ಪ್ರಪಂಚ. ನನ್ನ ಚೆಲುವಮ್ಮ ಕಳೆದು ಹೋಗದಿಂದ ಮತ್ತೀಗೆಟ್ಟಂತೆ ಕುಪ್ಪಳಿಸುತ್ತಾ ಬಂದ ನನಗೆ ಮೊದಲಬೇಕಾಗಿದ್ದವರು ನೀವೇ ಮಿಡಿಕಿಡಾಯ. ಇಂದ ಮೇಲೆ ಗೊತ್ತಾಗ್ತಿದೆ, ಕಾಲು ಎಷ್ಟು ಸೆಳೆಯುತ್ತಿದೆ. ಕ್ಷಣಕಾಲ ಇಲ್ಲೇ ವಿಶ್ರಾಂತಿ ಪಡೆಯಲೇ? ಓಹೋ, ಖಂಡಿತವಾಗಿಯೂ ನಿಮಗೆಂದೇ. ಅದು ಅಲ್ಲೊಂದು ಪುಟ್ಟ ಪೀಠವಿದೆ, ಹೋಗಿ ಕುಳಿತುಕೊಳ್ಳಿ. ವಿಶ್ರಾಂತಿಯ ನೆಪದಲ್ಲಿ ಜಾಗವನ್ನು ಬದಲಾಯಿತು. ಇಲ್ಲ, ಈ ನಾಮದ ಕಪ್ಪೆ ಚೆಲುವಮ್ಮನಿಗೆ ಕಾಯ್ತಿದೆಯಲ್ಲ. ಎಂತಹ ಕಾಲ ಬಂತು. ಓ ಕಿಲಿಯೇ ಬಾ, ಈ ಕಿಲಿಯೇ ಬಾ, ಈ ಕಿಲಿಯೇ ಬಾ. ಅಬ್ಬಬ್ಬಬ್ಬಾ, ಆ ಕಪ್ಪೆಯನ್ನ ಒಂದು ಕಡೆ ಕೂರಿಸಿ ಬಂದೆ. ಏನು ಹೇಳುತ್ತಿದ್ದರು ಈಗ ಹೇಳಿ. ಆ ಕಪ್ಪೆಯನ್ನೇ ರಾಜಕುಮಾರ ಅಂದೆ ನೀನು. ಅದು ಹೌದೆಂದೇ ಇಟ್ಟುಕೊಳ್ಳುವ. ಹಾಗಾದರೆ ನಾವೀಗ ಏನು ಮಾಡಬೇಕಾಯಿತು? ಇಲ್ಲಿ ನೀನೆಷ್ಟು ಚಂದ. ನಿನ್ನ ಬಾಲ ಇನ್ನೂ ಚಂದ, ನಿನ್ನ ಮೂತಿ ಮತ್ತು ಚಂದ. ಹೇಗಾದ್ರೂ ಮಾಡಿ ಅವನ ಸುಳಿವನ್ನು ರಾಜನಿಗೆ ತಲುಪಿಸಲಾರೆಯಾ? ಇಲ್ಲ, ನನಗೆ ನಂಬಿಕೆ ಬರುತ್ತಿಲ್ಲ. ಅದು ಕಪ್ಪೆಯೇ. ಅದೆಲ್ಲ ಆಮೇಲೆ. ಮೊದಲು ಇಲಿಯನ್ನು ಹೊರಗೆ ಕಳಿಸಬೇಕು. ಆದರೆ ಹೊರಗೆ ಬೆಕ್ಕಿದೆಯಲ್ಲ. ಅದಕ್ಕೇನು, ವೇಷ ಬದಲಾಯಿಸಿ ಕಳಿಸಿದ್ರೆ ಆಯ್ತು. ಇಲ್ಲಿ ಕೊಂಡೆ ಬಾಲ ಇಲಿ ತಗೋ, ನನ್ನ ಮುಂದಲೆ ಮುಟ್ಟು ಹಾಗೂ ಮೇಲದಿಕ್ಕೆ. ಇಕೋ ನನ್ನ ರೆಕ್ಕೆಯ ಸೀಳು. ಇಕ್ಕ
ನಿಜಕ್ಕೂ ನಿಜಕ್ಕೂ ನೀನು ರಾಜಕುಮಾರನನ್ನು ಕಂಡದ್ದು ಹೌದೇ? ನಿಜಕ್ಕೂ ಹೌದು ಮಹಾರಾಣಿ. ಎಲ್ಲಿದ್ದಾನೆ ನನ್ನ ಪುತ್ರ? ಹೇಗಿದ್ದಾನೆ ಅವನು? ಉಂಡನೆ, ತಿಂದನೆ, ಕುಡಿದನೆ? ಹೇಳು, ಬಾಯಿ ಬಿಟ್ಟು ಹೇಳು. ಎಲ್ಲವನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಎಂದೇ ಬಂದವ ನಾನು. ಆದರೆ ಮಹಾರಾಣಿ, ಒಂದು ಕರಾರು. ಮನೆಯಲ್ಲಿ ನನಗೆ ಕರಾರು ಹಾಕ್ತೀಯಾ? ಮತ್ತೆ ಯಾರಿಗೆ ಹಾಕಲಿ ಮಹಾರಾಣಿ? ಅಂತ ದೊಡ್ಡ ಕರಾರೇನಲ್ಲ. ಇವೇ ಡಂಗರ ಹರಡಿಸಿದಂತೆ ಆತನ ಪತ್ತೆ ಕೊಟ್ಟರೆ ಪ್ರಾಣಿಯಾದರೂ ನನಗೆ. ಓಹೋ, ನಿನಗೂ ರಾಜ್ಯ ಮಾಡುವ ಆಸೆಯೇ? ಇರಲಿ ಬಿಡು, ಅರ್ಧ ರಾಜ್ಯವೇಕೆ, ಇಡೀ ರಾಜ್ಯವನ್ನೇ ಕೊಡುವ. ಮೊದಲು ನನ್ನ ಮಗನ ಕ್ಷೇಮ ಸಮಾಚಾರ ತಿಳಿಸು. ಮಹಾರಾಣಿ ಮಹಾರಾಣಿ, ನಿಮ್ಮ ಮಗ ಕ್ಷೇಮವಾಗಿದ್ದಾನೆ. ಉಂಡಿದ್ದಾನೆ, ಕುಡಿದಿದ್ದಾನೆ, ಮಿಂದಿದ್ದಾನೆ, ತಿಂದಿದ್ದಾನೆ. ಆದರೆ ಆದರೆ ಏನು ಆದರೆ? ಆದರೆ ಮಹಾರಾಣಿ, ಆತ ಕಪ್ಪೆಯಾಗಿದ್ದಾನೆ. ನೋಡೋಣ ಇಲ್ಲಿ ಏನು ಹೇಳುತ್ತದೆ ಎಂದು. ಸ್ವಲ್ಪ ಮನೋರಂಜನೆ ಆದರೂ ಆದೀತು. ಬೇಡ ಪ್ರಭು. ಏನು ಹೇಳುವಿರಿ ಮರಿ, ಭಯಪಡಬೇಡ. ಮಹಾರಾಜ ಮಹಾರಾಜ, ನಾನು ರಾಜಕುಮಾರನನ್ನು ಕಂಡೆ. ಆದರೆ ಆದರೆ ಆತ ಕಪ್ಪೆಯಾಗಿದ್ದಾನೆ. ನೋಡಿದವನೇ ನಿಮಗೆ ಹೇಳೋಣ ಅಂತ ಅಷ್ಟು ದೂರದಿಂದ ಓಡಿ 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 ಬಂದೆ. ಆ ಕಪ್ಪೆ ನಮ್ಮ ರಾಜಕುಮಾರ ಅಂತ ಹೇಗೆ ಗೊತ್ತು ನಿನಗೆ? ಅದು ಸುಲಭ ಮಹಾಪ್ರಭು. ಆತ ಸಣ್ಣವನಿರುವಾಗ ಆತನೊಂದಿಗೆ ಆಡಲೆಂದು ತೊಟ್ಟಿಲೊಳಗೆ ಹೋದೆ. ಆಡುತ್ತಿದ್ದ ಹಾಗೆ ನನ್ನ ಉಗುರುಗೀರಿ ಅವನ ಬಲಗೆನ್ನೆಯ ಮೇಲೆ ಗಾಯವಾಯಿತು. ಕ್ಷಮಿಸಬೇಕು ಮಹಾರಾಣಿ, ಅದನ್ನು ಈಗ ಹೇಳುತ್ತಿದ್ದೇನೆ. ಓಹೋ, ಮಗು ಒಂದು ಅಷ್ಟೊಂದು ಹೊತ್ತದ್ದು ಇದಕ್ಕೆ ಏನು? ಮಹಾರಾಣಿ ಮಹಾರಾಣಿ, ಆ ಕಿರೀಟದಿಂದಲೇ ನಾನು ಆತನನ್ನು ಪತ್ತೆ ಹಚ್ಚಿದೆ. ಇದೀಗ ಯೋಚಿಸತಕ್ಕ ವಿಚಾರ. ಇಲ್ಲೇ ಮಾತೆಂದು ತಳ್ಳಿ ಹಾಕುವಂತಿಲ್ಲ. ಆತ ಈಗ ಎಲ್ಲಿದ್ದಾನೆ? ಈ ಕೂಡಲೇ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಆದನು ಮಹಾಪ್ರಭು.
ನಮ್ಮ ರಾಜಕುಮಾರ ಅಲ್ಲ ಅಂತ ಸಾಬೀತಾದರೆ ಓ ಎಸ್ ಏನ್ ಬೇಕಾದ್ರೂ ಮಾಡಿ ಬೇಗೋ ಕಾಲಿಗೆ ಸುಮಾರು ಜನ ಇದ್ದಾರೆ. ಸರಿ ಒಬ್ಬೊಬ್ಬರೇ ಹೇಳಿ. ಹೇ ಕಪ್ಪೆ, ನೀನು ಎಲ್ಲರ ನಂತರ. ಮೊದಲು ನೀನು ಹೇಳು. ಹೇ ಮೂಲವೇ. ಓಟದಲ್ಲಿ ಆಮೇಲೆ ಹಿಂದೆ ಬಿದ್ದಾಗ ಅದು ಬರಲಿ ಅಂತ ಕಾಯುತ್ತಾ ನಿಂತು ಹೋದೆ. ಆದರೆ ಆಮೇಲೆ ನನ್ನ ಹತ್ತಿರ ಬಂದು ಕೂಡ ಧರ್ಮ ಪ್ರಕಾರ ನನ್ನನ್ನು ಎತ್ತಿದ ದುಷ್ಟೋಗಿ ಕೆಟ್ಟಿತು. ಇದು ನ್ಯಾಯವೇ? ಆಗೋ ಆಮೇಲೆ ಇದು ಅದನ್ನು ವಿಜಯ. ಏನು ತಿಂಡಿ ಬೇಡ, ಏನು ದುಡ್ಡು? ಕಾವಲರಿಗೆ ಸಲಾಂ. ನಾನು ಮತ್ತು ನನ್ನ ಬಳಗದವರು ತಿಂಡಿ ಪರೀಕ್ಷೆ ಮಾಡುತ್ತಿರುವಾಗ ನಿಮ್ಮ ಸೇವಕರು ನಮ್ಮನ್ನು ಕಡಿದು ಓಡಿಸಿದರು. ಇದು ನ್ಯಾಯವೇ? ಮಂತ್ರಿ, ಇದು ನಿಜವೇ? ಹೌದು ಮಹಾರಾಜ. ಮಕ್ಕಳ ಆರೋಗ್ಯ ನಾವು ಸೇವಕರಿಗೆಲ್ಲ ಸಂಬಳ ಕೊಡುವುದು ಹಣ ಮಾಡಿಸಲಿಕ್ಕ? ಆ ಸೇವಕರಿಗೆಲ್ಲ ಈ ಹಣಗಳಿಂದ ಚಾಟಿ ಹೇಳಿಕೊಡಿತು. ಓ ಮೈ ಡಿಯರ್, ನಿನ್ನ ಕಥೆ ಏನು? ಮಹಾರಾಜ, ಮಗುವಿಗೆ ಮುದ್ದು ಮಾಡಲು ಮುತ್ತಿಟ್ಟೆ. ಆದರೆ ಮಗುವಿಗೆ ಮುದ್ದು ಮಾಡಲು ಮುತ್ತಿಟ್ಟೆ. ಆದರೆ ಅದೇ ಅಪರಾಧನಾಗಿ ಆ ಮಗು ಅತ್ತಿತ್ತು. ಮಗುವಿನ ತಾಯಿ ನನ್ನನ್ನು ಹೊಡೆದು ಒಟ್ಟಿದಳು. ಎಂತಹ ದುಷ್ಟ ತಾಯಿ! ತಾಯಿಗೆ ತಕ್ಕ ದುಷ್ಟ ಮಗು. ಅವರಿಬ್ಬರನ್ನು ಕೂಡಲೇ ಎಳೆದುಕೊಂಡು ಸೆರೆಮನೆಗೆ ಹಾಕು. ಆದರೆ ಮಹಾರಾಜ, ಅವರನ್ನು ಸೆರೆಮನೆಗೆ ಹಾಕಿದರೆ ನಾನು ಹಾಡುವುದು ಯಾರಿಗೆ? ನಾವು ಹಾಡುವುದು ಯಾರಿಗೆ? ಹಾಗೂ ಹಾಗಾದರೆ ಈ ಸೊಳ್ಳೆಯನ್ನು ಸೆರೆಮನೆಗೆ ಹಾಕು. ಅದು ಅಲ್ಲಿಯೇ ಆಡಿಕೊಳ್ಳಲಿ. ಬೇಡ ಮಹಾರಾಜ, ಬೇಡ. ಮಹಾರಾಜ, ಓ ಮಡಿಕೆರೆ. ಮಹಾರಾಜ, ಮಹಾರಾಜ, ಏನು ಹೇಳು? ನನ್ನದೇನು ದೂರಿಲ್ಲ, ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ನಾನು ಆ ರೈತನ ಮನೆಗೆ ಹಿಂದಿರುಗುತ್ತೇನೆ. ಹಾಗಾದರೆ ನೀನು ರೈತರ ಮನೆ ಮಡಿಕೆಯೋ? ಯಾಕೆ ಈಗ ಊರು ಬಳಿಯಲು ಬಂದೆ? ಇನ್ನು ನೀನು ಹೀಗೆಲ್ಲ ಹೊರಟು ಬಂದರೆ ಹುಷಾರ್. ಆಯ್ತು ಮಹಾರಾಜ. ಏ ಕಪ್ಪೆ, ನಿಲ್ಲು. ಮೊದಲು ಇವರನ್ನೆಲ್ಲ ಕಳಿಸಿಕೊಡುತ್ತೇನೆ. ಯಾರು ಈ ಹುಡುಗಿ? ಏನು ಹೀಗೆ ಅಳುತ್ತಾ ನಿಂತರೆ ಏನಂತ ತಿಳ್ಕೊಳ್ಬೇಕು? ತಲೆ ತಗ್ಗಿಸದವಂತೆ ಇವಳ ಮನೆಗೆ ಮಾಲೆ ಹಾಕಬೇಕಾದವಳು ಮಹಾರಾಜ. ಇಂತ ಕೈ ಕೊಟ್ಟು ಓಡಿ ಹೋಗಿದ್ದಾಳೆ. ಹೌದೇನೆ ಚದುರಂಗಿ ಚೆನ್ನೆ, ಓಡಿ ಬಂದೆಯಾ? ನಾಚಿಗೆ ನಾಚಿಗೆ. ಪ್ರಭು, ನಾನು ಕಪ್ಪೆಯನ್ನು ಹೇಗೆ ಮದುವೆ ಆಗಲಿ? ಆಗಲೇಬೇಕು ಮಹಾರಾಜ. ಇವಳ ತಂದೆ ನನಗೆ ಭಾಷೆ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕತೆ. ಪ್ರಭು, ಅದು ದೊಡ್ಡ ಕತೆ ಅಲ್ಲ, ಬಹಳ ಸಣ್ಣ ಕತೆ. ಅದು ಹೀಗೀಗೆ ಹಾಗಾಗೆ ಅಂತಂತಾಯ್ತು. ಅಯ್ಯೋ ಹಸಿವು, ಇವನು ಪುರಾಣ ಬೆಚ್ಚಿಕೊಂಡಿದ್ದಾನೆ. ರೈತ, ಒಂದೇ ಶಬ್ದದಲ್ಲಿ ಉತ್ತರಿಸು. ನೀನು ಭಾಷೆ ಕೊಟ್ಟದ್ದು ಉಂಟು? ಹೌದು ಮಹಾಸ್ವಾಮಿ. ಸರಿ, ಅಲ್ಲಿಗೆ ಮುಗಿದು ಹೋಯಿತು. ನನ್ನ ರಾಜ್ಯದಲ್ಲಿ ಕೊಟ್ಟ ಮಾತಿಗೆ ತಪ್ಪಿದವರಿಗೆ ಕಠಿಣ ಶಿಕ್ಷೆ ಎಂದು ತಿಳಿದಿಲ್ಲವ ರೈತನಿಗೆ ಕೂಡಲೇ ನಮ್ಮ ಸಮ್ಮುಖದಲ್ಲಿ ನಿನ್ನ ಮಗಳನ್ನು ಕಪ್ಪೆಗೆ ಒಪ್ಪಿಸು. ಹಾಗೆ ಮತ್ತೆ ರಾಜ ಕೋಸಂಬರಿ ಬೀಜ. ನಾನಲ್ಲೇ, ನಾನು ಕಪ್ಪೆಗೆ ಹಾರ ಹಾಕುವುದಿಲ್ಲ. ಮಂತ್ರಿ, 2 ಹಾರ ತನ್ನಿ. ಬೇಗ ಹಾರ ಹಾಕು ಮರೆತಿ, ಹಸಿವಾಗ್ತಿದೆ. ಮತ್ತೆ ಉಟ್ಟುಡ್ಬೇಕು. ರಾಜಾಜ್ಞೆ, ಹಾರ ಹಾಕು. ಹಾಕು ಮಗು, ನಿನ್ನ ಹಣಬರ. ಮಾಲೆ ಹಾಕಿದಳು ಚೆಲುವೆ ಬಂಡರ ರಾಜನ ಸುಂದರ ಕಲಿಗೆ ಬಂಡರ ರಾಜನ ಸುಂದರ ಕಲಿಗೆ ಮಾಲೆ ಹಾಕಿದಳು ಚೆಲುವೆ ಮಾಲೆ ಹಾಕಿದಳು ಚೆಲುವೆ
ನೋಯ್ತಿದೆಯೇನು? ನನ್ನನ್ನು ಕ್ಷಮಿಸಿ. ಕ್ಷಮಿಸು ಅಂದರೆ ನಾವು ಹೋಗುತ್ತದಾ? ನಮ್ಮ ಮಗ ಸಿಕ್ಕಿದ್ದಾನೆ. ನೀವು ಇನ್ನೆಲ್ಲ ಊಟಕ್ಕೆ ನಡೆಯಿರಿ ನಡೆಯಿರಿ. ಏನೆಲ್ಲ ಐಟಮ್ ಇದೆ? ಅನ್ನ, ಸಾಂಬಾರ್, ಪಲಾವ್, ಮೊಸರುಗಜ್ಜಿ, ಮೆಣಸಿನ ಬಜ್ಜಿ, ರುಮಾಲ್ ರೊಟ್ಟಿ, ಪನಿಚಿಲಿ. ಉಳದೆಲ್ಲ ಏನಪ್ಪ ಹೇಳ್ತಾನೆ? ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ತುಪ್ಪ ದೋಸೆ, ಚಾಕ್ಲೇಟ್ ದೋಸೆ, ಹಾಲಿನ ದೋಸೆ, ಪಾಯಸ. ವೆಜ್ ಬೇಕಾ ರಾಚೆಗಡೆ ಇದೆ? ನಾನ್ ವೆಜ್ ಬೇಕಾ ರಾಚೆಗಡೆ ಇದೆ? ವೆಜ್ ಬೇಕಾ ರಾಚೆಗಡೆ ಇದೆ? ಊಟ ರೆಡಿ ರೆಡಿ. ನಿಲ್ಲಿರಿ. ಅಗೋ, ವೃಕ್ಷ ದೇವತೆ ಗೋಚರಿಸಿದಂತಿದೆ. ಹೌದು, ನಾನೇ ವೃಕ್ಷ ದೇವತೆ. ನನ್ನ ಶಾಪದಿಂದ ಈತ ಕಪ್ಪೆಯಾಗಿ ಜನಿಸಿದ. ಆಮೇಲೆ ನನ್ನ ಅನುಗ್ರಹದಿಂದ ಈತ ಪುನಃ ರಾಜಕುಮಾರನಾದ.